ಜೀವನ್ಮುಕ್ತ ಮಹಾತ್ಮರನ್ನ ಸ್ಮರಿಸುತ್ತಾ ಎಲ್ಲ ಸಹೋದರ ಸಹೋದರಿಯರಿಗೂ ವಂದನೆಗಳನ್ನು ಅರ್ಪಿಸುತ್ತಾ ಇವತ್ತಿನ ಒಂದು ವ್ಯಾಸಂಗವನ್ನ ಪ್ರಾರಂಭ ಮಾಡೋಣ. ಇವತ್ತು ನಾನು ಆರಿಸ್ಕೊಂಡಿರುವಂತ ಗ್ರಂಥ ಮಂಕುತಿಮ್ಮನ ಕಗ್ಗ. ಆದ್ರೆ ಆ ಕಗ್ಗದ ಎಲ್ಲ ಶ್ಲೋಕಗಳನ್ನ ನಾವು ಮಾಡೋದಿಲ್ಲ, ಕೆಲವೇ ಶ್ಲೋಕಗಳನ್ನ ಮಾಡ್ತೇವೆ. ಯಾಕೆಂದ್ರೆ ಅಷ್ಟೊಂದು ಅಗಾಧವಾದಂತಹ ಜ್ಞಾನ ಈ ಮಂಕುತಿಮ್ಮನ ಕಗ್ಗದಲ್ಲಿ ಅಡಗಿದೆ. ಕೆಲವೇ ಶ್ಲೋಕಗಳಲ್ಲಿ ಏನು ನಮ್ಮ ಥಿಯಾಸಫಿಕಲ್ ಸೊಸೈಟಿಗೆ, ನಮ್ಮ ನಮ್ಮ ಒಂದು ಬೋಧನೆ ಏನಿದೆ ಅದಕ್ಕೆ ಪೂರಕವಾದಂತಹ ಶ್ಲೋಕಗಳನ್ನ ಮಾತ್ರ ನಾವಿವತ್ತು ನೋಡೋರಿದ್ದೇವೆ. ಈ ಕಗ್ಗದ ಪದ್ಯಗಳು ಕೇವಲ 4 ಸಾಲುಗಳು. ಆ 4 ಸಾಲಿನ ಪದ್ಯ ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ ಅರ್ಥ ಮಾಡ್ಕೊಳ್ಳಕ್ಕೆ ಬಹಳ ಸುಲಭ, ಬೈಹಾರ್ಟ್ ಮಾಡ್ಲಿಕ್ಕೆ ಬಹಳ ಸುಲಭ, ಮತ್ತೆ ಯಾರೆದ್ರಿಗಾದ್ರೂ ಹೇಳಲಿಕ್ಕೂ ಕೂಡ ಬಹಳ ಸುಲಭ, ಸಂಗೀತಮಯವಾಗಿ ರಾಗವಾಗಿ ಹಾಡ್ಲಿಕ್ಕೆ ಕೂಡ ಬಹಳ ಸುಲಭ. ಅದು ಸರ್ವಜ್ಞನ ಪದ್ಯಗಳಂತೆ, ಶರಣರ ವಚನಗಳಂತೆ, ದಾಸರ ಪದಗಳಂತೆ ಬಹಳ ಜನಪ್ರಿಯವಾದಂತಹದ್ದು ಮಂಕುತಿಮ್ಮನ ಕಗ್ಗ. ಈ ಕಗ್ಗವನ್ನ ಭಗವದ್ಗೀತೆಗೆ ಕೂಡ ಹೋಲಿಸ್ತಾರೆ, ಅಂದ್ರೆ ಗುಂಡೋಪನಿಷತ್ ಅಂತ ಕರೀತಾರೆ. ಈ ಕಗ್ಗಗಳನ್ನ ಬರೆದಂತಹವರು ಡಾಕ್ಟರ್ ಡಿ.ವಿ. ಗುಂಡಪ್ಪನವರು. ನಮ್ಮ ಕನ್ನಡ ನಾಡು ಅನೇಕ ಜನ ಆಧ್ಯಾತ್ಮಿಕ ಕವಿಗಳಿಗೆ ಜನ್ಮ ನೀಡಿದೆ. ಎಷ್ಟೊಂದು ಆಧ್ಯಾತ್ಮಿಕ ಕವಿಗಳಿದ್ದಾರೆ ಅಂದ್ರೆ ಕುವೆಂಪು ಇರ್ಬೋದು, ಪೂತಿನ ಇರ್ಬೋದು, ಅನೇಕ ಜನ ಈ ಹೆಸರುಗಳನ್ನ ಜ್ಞಾಪಕ ಇಟ್ಕೊಂಡು ಲಿಸ್ಟ್ ಮಾಡ್ತಾ ಹೋದ್ರೆ ಅದೇ ಒಂದು ಗಂಟೆಯ ಭಾಷಣ ಆಗೋಗುತ್ತೆ. ಅಂತಹ ಕವಿಗಳನ್ನ, ಉದ್ಧಾಮ ಪಂಡಿತರನ್ನ ಕಂಡಂತಹ ನಾಡು ನಮ್ಮ ಕನ್ನಡ ನಾಡು. ಅವರಲ್ಲಿ ಡಿ.ವಿ.ಜಿ. ಕೂಡ ಒಬ್ಬರು. ಎಲ್ಲರ ಬಾಯಲ್ಲೂ ಡಿ.ವಿ.ಜಿ. ಅಂತ ಅನಿಸ್ಕೊಳ್ತಾ ಇದ್ರು. ಇವರು ಹುಟ್ಟಿದ್ದು 1887ನೇ ಇಸ್ವಿನಲ್ಲಿ ಮುಳುಬಾಗಲ್ ತಾಲೂಕ್, ಮುಳುಬಾಗ್ಲಲ್ಲಿ ಅವ್ರು ಹುಟ್ಟಿದ್ದು. ಮುಳುಬಾಗ್ಲೇ ಹುಟ್ಟಿದವರು. ಹಾಗಾಗಿ ಅವರು ಅಲ್ಲೇ ವಿದ್ಯಾಭ್ಯಾಸ ಮಾಡ್ತಾರೆ. ಏನ್ ಓದಿದ್ರು ಅವರು ಅಂತ ಹೇಳಿದ್ರೆ, ಅವ್ರ ಆ ಕಾಲದಲ್ಲಿ ಮೆಟ್ರಿಕ್ಯುಲೇಷನ್ ಅಂತ ಕರಿತಾ ಇದ್ರು. ಮೆಟ್ರಿಕ್ಯುಲೇಷನ್ ಪರೀಕ್ಷೆ ಅಂದ್ರೆ ಈಗಿನ 10th ಸ್ಟ್ಯಾಂಡರ್ಡ್ ಅಥವಾ 10ನೇ ತರಗತಿ ಅಥವಾ SSLC ಅಂತ ಏನ್ ಹೇಳ್ತೀವಿ, ಆ ಪರೀಕ್ಷೆನ ಮೆಟ್ರಿಕ್ಯುಲೇಷನ್ ಅಂತ ಕರಿತಾ ಇದ್ರು. ಆ ಮೆಟ್ರಿಕ್ಯುಲೇಷನ್ ಪಾಸ್ ಆಗ್ಲಿಲ್ಲ ಅವರು ಅವಾಗ, ಅಂದ್ರೆ ಓದಕ್ಕೆ ತೇರ್ಗಡೆ ಆಗ್ಲಿಲ್ಲ ಅವರು. ಆದರೆ ಅವ್ರೇನ ಹಾಗಂತ ಅವರು ದಡ್ರು ಅಂತ ಏನಲ್ಲ. ಅನೇಕ ಭಾಷೆಗಳಲ್ಲಿ ಅವರಿಗೆ ಪರಿಣಿತಿ ಇತ್ತು. ಅವ್ರಿಗೆ ಕನ್ನಡ ಗೊತ್ತಿತ್ತು, ಇಂಗ್ಲಿಷ್ ಗೊತ್ತಿತ್ತು, ಸಂಸ್ಕೃತ ಗೊತ್ತಿತ್ತು, ತೆಲುಗು, ತಮಿಳು ಅಲ್ಲದೆ ಅನೇಕ ಭಾಷೆಗಳ ಪಾಂಡಿತ್ಯ ಇತ್ತು ಅವರಿಗೆ. ಅಂದ್ರೆ ಅದರಲ್ಲಿ ಬರೀಬಹುದಾಗಿತ್ತು, ಓದಬಹುದಾಗಿತ್ತು, ಮಾತಾಡ್ತಾ ಇದ್ರು. ಆ ರೀತಿಯ ಪಾಂಡಿತ್ಯ ಇತ್ತು ಅವರು ಬರೆದಂತಹ ಪ್ರಬಂಧಗಳು ಡಿಗ್ರಿ ಪದವಿಗೆ ಮತ್ತು PhD ಸಂಶೋಧನಾ ಗ್ರಂಥಗಳಿನ ಅಧ್ಯಾಯಗಳಾಗಿ ಆರಿಸಲ್ಪಟ್ಟಿದೆ. ಅವ್ರಿಗೆ PhD ಸಿಗ್ಲಿಲ್ಲ, ಆದ್ರೆ ಡಾಕ್ಟರೇಟ್ ಸಿಕ್ತು ಅವ್ರಿಗೆ. ಆದ್ರೆ ಅವರ ಬರೆದಂತಹ ಸಂಶೋಧನಾ ಪ್ರಬಂಧಗಳು ಈ PhD ಸಂಶೋಧನಾ ಪ್ರಬಂಧಗಳ ಅಧ್ಯಾಯಗಳಾಗಿ ಆರಿಸಲ್ಪಡ್ತು. ಅಷ್ಟು ಮೇಧಾವಿಗಳಾಗಿದ್ರು ಗುಂಡಪ್ಪನವರು. ಅವರ ವ್ಯಾಸಂಗ, ಅರಿವು ಅತ್ಯಂತ ಅಪಾರವಾದಂತಹದ್ದಾಗಿತ್ತು. ಅಂದ್ರೆ ಅವ್ರಿಗೆ ಈಗ ಓದದೇ ಇರೋ ಅಂತ ವಿಷಯನೇ ಇಲ್ಲ, ಅವ್ರಿಗೆ ಗೊತ್ತಿಲ್ಲದೆ ಇರೋ ವಿಷಯನೇ ಇಲ್ಲ ಅಂತ ಹೇಳ್ಬೋದು. ವೇದಗಳು, ಉಪನಿಷತ್ತುಗಳು, ಬ್ರಹ್ಮಸೂತ್ರ ತುಂಬಾ ಚೆನ್ನಾಗಿ ಅಭ್ಯಾಸ ಮಾಡಿದ್ರು. ರಾಮಾಯಣ ಮಹಾಭಾರತವನ್ನ ಎಷ್ಟು ಓದ್ಕೊಂಡಿದ್ರು ಅಂತ ಹೇಳಿದ್ರೆ ಯಾವಾಗ ಯಾವ ಭಾಗ ಬೇಕಾದ್ರೂ ಅವರು ಹೇಳಬಲ್ಲವರಾಗಿದ್ದಂಥವ್ರಾಗಿದ್ರು. ಮತ್ತೆ ಬರೀ ಅಧ್ಯಾತ್ಮದಲ್ಲಿ ಮಾತ್ರ, ಬರೀ ಸಾಹಿತ್ಯದಲ್ಲಿ ಮಾತ್ರನಾ ಅಂದ್ರೆ ಇಲ್ಲ, ಅವ್ರಿಗೆ ರಾಜಕೀಯ ವಿದ್ಯಮಾನಗಳ ಬಗ್ಗೆ ಬಹಳ ಆಸಕ್ತಿ ಇತ್ತು. ಮೈಸೂರಲ್ಲಿ KRS ಡ್ಯಾಮ್ ಕಟ್ಟಿದಂತಹ ಸರ್ ಎಂ ವಿಶ್ವೇಶ್ವರಯ್ಯನವರ ಹತ್ರ ಕೂಡ ಅವ್ರು ಕೆಲಸ ಮಾಡಿದ್ರು ಒಂದಷ್ಟು ವರ್ಷಗಳ ಕಾಲ. ಹಾಗಾಗಿ ಇಂಜಿನಿಯರಿಂಗ್ ಅಲ್ಲಿ ಅಪಾರ ಜ್ಞಾನ ಇತ್ತು. ಬಹಳಷ್ಟು ವಿಷಯಗಳನ್ನ ಅವ್ರು ಇಂಜಿನಿಯರಿಂಗ್ ಅಲ್ಲಿ ತಿಳ್ಕೊಂಡಿದ್ರು. ಮತ್ತೆ ಅಷ್ಟೇನಾ ಅಂದ್ರೆ ಇಲ್ಲ, ಸ್ವಾತಂತ್ರ್ಯ ಯೋಧರ ಸಂಪರ್ಕ, ಸ್ನೇಹ ಕೂಡ ಇತ್ತು. ಗಾಂಧೀಜಿಯವರು, ಲೋಕಮಾನ್ಯ ಬಾಲಗಂಗಾಧರ ತಿಲಕ್ ಅಂತಹ ದಿಗ್ಗಜರ ಜೊತೆ ಇವರು ಒಡನಾಟ ಇಟ್ಕೊಂಡಿದ್ರು. ಮತ್ತೆ ಪಾಶ್ಚಾತ್ಯ ವಾಂಗ್ಮಯವನ್ನ ತುಂಬಾ ಚೆನ್ನಾಗಿ ಓದ್ಕೊಂಡಿದ್ರು. ಅಂದ್ರೆ ಇಂಗ್ಲಿಷ್ ಆಗಿರ್ಬೋದು ಎಲ್ಲ ತಿಳ್ಕೊಂಡಿದ್ರು. ಶೇಕ್ಸ್ಪಿಯರ್ ನಾಟಕಗಳಿತ್ತಲ್ಲ, ಇದೆಯಲ್ಲ, ಅದನ್ನ ಕನ್ನಡಕ್ಕೆ ಭಾಷಾಂತರಿಸಿದ್ರು. ಅಂದ್ರೆ ಅವರ ಭಾಷಾ ಜ್ಞಾನ ಎಷ್ಟೊಂದಿತ್ತು ಅಂತ ಹೇಳಿದ್ರೆ, ಶೇಕ್ಸ್ಪಿಯರ್ನ ನಾಟಕಗಳನ್ನು ಸುಲಭ ಅಲ್ಲ ಕನ್ನಡಕ್ಕೆ ಭಾಷಾಂತರ ಮಾಡೋದು. ಇವರು ಭಾಷಾಂತರ ಮಾಡ್ತಾರೆ. ಇಸ್ಲಾಂ ಸಾಹಿತ್ಯ ಕೂಡ ಚೆನ್ನಾಗಿ ಓದ್ಕೊಂಡಿದ್ರು ಅವರು. ಅದಕ್ಕೆ ಉಮರ್ ಖಯಾಮನ ಪದ್ಯಗಳಿದೆ, ಉಮರನ ಹೊಸಗೆ ಅಂತ. ಅದನ್ನ ಪದ್ಯ ರೂಪದಲ್ಲಿ ಕನ್ನಡದಲ್ಲಿ ಇವರು ಬರೆದು ಪ್ರಕಟಣೆಗೊಳಿಸ್ತಾರೆ, ಭಾಷಾಂತರ ಮಾಡ್ತಾರೆ ಡಿ.ವಿ.ಜಿ. ಅವರು. ಅಂತಹ ಉದಾತ್ತ ಪಂಡಿತರು ಡಿ.ವಿ.ಜಿ. ಅವರು.
ಡಿ ವಿ ಜಿ ಅವರು ಅನುಭಾವಿ ಕವಿ ಅಂತ ಹೇಳ್ತೀವಿ ನಾವು. ಅಂದ್ರೆ ಎಷ್ಟು ಅನುಭಾವದಿಂದ ಬರೆದಂತಹ ಕವನಗಳು ಅವರದ್ದೆಲ್ಲ. ಅವರು ಅನೇಕ ಗ್ರಂಥಗಳನ್ನ ರಚಿಸ್ತಾರೆ. ಅದರಲ್ಲಿ ಬಹಳ ಪ್ರಮುಖವಾದದ್ದು ಮಂಕುತಿಮ್ಮನ ಕಗ್ಗ, ಮರುಳಮುನಿಯನ ಕಗ್ಗ, ಅಂತಃಪುರ ಗೀತೆಗಳು, ಈಶಾವಾಸ್ಯ ಉಪನಿಷತ್ತು, ಉಮರನ ಹೊಸಗೆ, ಜೀವನ ಧರ್ಮ, ಇನ್ನು ಅನೇಕ ಗ್ರಂಥಗಳನ್ನ ಅವರು ಬರೀತಾರೆ. 1974ರಲ್ಲಿ ಭಾರತ ಸರ್ಕಾರ ಡಿ ವಿ ಗುಂಡಪ್ಪನವ್ರಿಗೆ ಪದ್ಮಭೂಷಣ ಪ್ರಶಸ್ತಿಯನ್ನ ಕೊಟ್ಟು ಗೌರವ ನೀಡುತ್ತೆ. ಅವ್ರಿಗೆ ಅದಲ್ಲದೆ ಅನೇಕ ಪ್ರಶಸ್ತಿಗಳು ಬಂದಿರತ್ತೆ. ಎಷ್ಟು ಪ್ರಶಸ್ತಿ ಬರ್ಲಿ, ಆ ಪ್ರಶಸ್ತಿ ರೂಪದಲ್ಲಿ ಎಷ್ಟು ಹಣ ಬರ್ಲಿ, ಅವರು ಎಲ್ಲವನ್ನ ಕೂಡ ಗೋಖಲೆ ಸಾರ್ವಜನಿಕ ಸಂಸ್ಥೆಗೆ ಕೊಟ್ಬಿಡ್ತಾ ಇದ್ರು. ಒಂದ್ ಸ್ವಲ್ಪನೂ ಅವ್ರು ಇಟ್ಕೊಳ್ತಾ ಇರ್ಲಿಲ್ಲ. ಯಾಕೆ ಅಂತಂದ್ರೆ ಗೋಖಲೆ ಸಾರ್ವಜನಿಕ ಸಂಸ್ಥೆ, ಗೋಖಲೆ ಇನ್ಸ್ಟಿಟ್ಯೂಟ್ ಅಂತ ಇದೆಯಲ್ವಾ ಬಸವನಗುಡಿನಲ್ಲಿ, ಅದರ ಸಂಸ್ಥಾಪಕರಲ್ಲಿ ಒಬ್ಬರು ಡಿ ವಿ ಗುಂಡಪ್ಪನವರು. ಹಾಗೂ ಅವರ ಕೊನೆಯ ಕಾಲದವರೆಗೂ ಕೂಡ, ಅವ್ರು ಇರೋವರೆಗೂ ಕೂಡ ಆ ಸಂಸ್ಥೆಯ ಗೌರವ ಕಾರ್ಯದರ್ಶಿಯಾಗಿ ಆ ಸಂಸ್ಥೆಯನ್ನ ಮುನ್ನಡೆಸಿದ್ರು. ಪ್ರತಿ ವಾರ ಭಾಷಣಗಳನ್ನ ಏರ್ಪಡಿಸುವ ಎಲ್ಲ ಕೆಲಸಗಳನ್ನ ಕೂಡ ಅವರು ಗೋಖಲೆ ಇನ್ಸ್ಟಿಟ್ಯೂಟ್ ಅಲ್ಲಿ ಮಾಡ್ತಾ ಇದ್ರು. ಡಿ ವಿ ಜಿ ಅವರ ಮಂಕುತಿಮ್ಮನ ಕಗ್ಗ ನೊಬೆಲ್ ಪ್ರಶಸ್ತಿಗೆ ಅರ್ಹವಾದಂತಹ ಕೃತಿ. ಆದ್ರೆ ಆ ಕಾಲದಲ್ಲಿ ಈ ಗ್ರಂಥವನ್ನ ಇಂಗ್ಲಿಷ್ಗೆ ಭಾಷಾಂತರಿಸಿರ್ಲಿಲ್ಲ ಯಾರೂನು, ಹಾಗಾಗಿ ಅದು ಸಿಗ್ಲಿಲ್ಲ ಅವ್ರಿಗೆ. ಜೊತೆಗೆ ಡಿ ವಿ ಜಿ ಅವರಿಗೆ ಪ್ರಶಸ್ತಿಗಳ ಆಸೆ ಯಾವತ್ತೂ ಇರ್ಲಿಲ್ಲ. ಅದಕ್ಕಾಗಿ ಅವ್ರು ಯಾವತ್ತೂ ಪಡಿಪಾಟಲು ಪಟ್ಟವರಲ್ಲ. ಮಂಕುತಿಮ್ಮನ ಕಗ್ಗದ ಮಹತ್ವ ಏನಪ್ಪಾ ಅಂದ್ರೆ, ಓದುಗನಿಗೆ ತನ್ನನ್ನ ತಾನು ಕಂಡುಕೊಳ್ಳುವಂತೆ ಮಾಡುತ್ತೆ. ಅಂದ್ರೆ ನಾನೇನು ಅಂತ ನಾನು ಅರ್ಥ ಮಾಡ್ಕೋಬೇಕಾದ್ರೆ ಮಂಕುತಿಮ್ಮನ ಕಗ್ಗ ಓದ್ಬೇಕು. ಓದ್ದಾಗ ಏನಾಗತ್ತೆ, ನನ್ನನ್ನು ನಾನು ಪರೀಕ್ಷೆ ಮಾಡ್ಕೊಳ್ಬೋದು. ನಾನೇನು, ನಾನು ಎಲ್ಲಿದ್ದೀನಿ, ನನ್ನ ಹಂತ ಏನು, ನಾನು ಯಾವ ಸ್ಥಿತಿನಲ್ಲಿದ್ದೀನಿ ಅನ್ನೋದು ನಮ್ಗೆ ಅರ್ಥ ಆಗತ್ತೆ. ತನ್ನನ್ನ ತಾನು ಕಂಡುಕೊಳ್ಳುವಂತೆ ಮಾಡುವಂತಹ ಸ್ವಭಾವ ಅಥವಾ ಗುಣ ಈ ಮಂಕುತಿಮ್ಮನ ಕಗ್ಗಕ್ಕೆ ಇದೆ. ಈ ಕಗ್ಗಗಳ ಅರ್ಥವನ್ನ ತಮ್ಮ ತಮ್ಮ ಆಲೋಚನೆಗೆ ಮತ್ತು ತಮ್ಮ ತಮ್ಮ ಅನುಭವಕ್ಕೆ ತಕ್ಕಂತೆ ಅರ್ಥ ಮಾಡ್ಕೊಳ್ಬಹುದು ಪ್ರತಿಯೊಬ್ರು ಕೂಡ. ಅಂದ್ರೆ ನನಗ ಅರ್ಥ ಆದಂಗೆ ನಿಮ್ಗೆ ಅರ್ಥ ಆಗ್ಬೇಕು ಅಂತಿಲ್ಲ. ಆ ಮಟ್ಟಕ್ಕೆ ಅವರು ಅದರ ಅರ್ಥವ್ಯ ಬಹಳಷ್ಟು ಅರ್ಥ ಉಂಟು. ಈ ಕಗ್ಗಗಳು ಎಷ್ಟರ ಮಟ್ಟಿಗೆ ಅರ್ಥ ಆದ್ರೆ ಅಷ್ಟು ನಮ್ಮ ಅರಿವಿನ ಸಾಮರ್ಥ್ಯ ಅಂತ ಅಂದ್ಕೋಬೇಕು. ಅಂದ್ರೆ ನಮ್ಮ ಅರಿವು ಯಾವ ಹಂತದವರೆಗೆ ಬೆಳೆದಿದೆಯೋ ಆ ಹಂತಕ್ಕೆ ನಮ್ಗೆ ಈ ಕಗ್ಗಗಳ ಅರ್ಥ ಆಗ್ತಾ ಹೋಗತ್ತೆ. ಅಂದ್ರೆ ಬಹಳ ಆಳವಾದಂತಹ ಅರ್ಥ ಇದೆ. ಒಬ್ಬೊಬ್ರು ಪರಿಶೀಲನೆ ಮಾಡ್ತಾ ಹೋದಷ್ಟು ಕೂಡ ಅರ್ಥ ಅದು ಬೆಳೀತಾ ಹೋಗತ್ತೆ, ಅರ್ಥ ಆಗುತ್ತಾ ಹೋಗತ್ತೆ. ಅಂದ್ರೆ ಸರ್ವಮಾನ್ಯವಾದಂತಹದ್ದು ಈ ಕಗ್ಗಗಳು, ಸರ್ವಕಾಲಿಕವಾದಂತಹದ್ದು ಈ ಕಗ್ಗಗಳು. ಅಂದ್ರೆ ಕಾಲಾತೀತವಾದಂತಹ ಕಗ್ಗ ಅಂತ ಹೇಳ್ಬೋದು. 4 ಸಾಲಿನಲ್ಲಿ ಅಡಕ ಆಗಿರುವಂತಹ ಈ ಪದ್ಯಗಳ ತತ್ವ ಯಾರಿಗ್ ಬೇಕಾದ್ರೂ ಅನ್ವಯಿಸುತ್ತೆ. ಅದರಲ್ಲಿ ಜಾತಿ ಆಗ್ಲಿ, ಅಂತಸ್ತು, ವಿದ್ಯೆ ಯಾವುದು ಗಣನೆಗೆ ಬರಲ್ಲ. ಅವರ ಅರಿವಿನ ಮಟ್ಟ, ಅವರ ಪ್ರಜ್ಞೆಯ ಮಟ್ಟ ಎಷ್ಟರ ಮಟ್ಟಿಗಿದೆ ಅಷ್ಟರ ಮಟ್ಟಿಗೆ ಅದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ. ಮೂಲತಃ ಈ ಕಗ್ಗಗಳು ಮಾನವತೆಗೆ ಸೇರಿದಂತಹದ್ದು. ಅವುಗಳ ಆಳ, ವಿಸ್ತಾರ ಅಪಾರವಾದಂತಹದ್ದು. ಡಾಕ್ಟರ್ ಡಿ ವಿ ಜಿ ಅವರ ಮಂಕುತಿಮ್ಮನ ಕಗ್ಗ ನಮ್ಮ ನಾಡಿನಲ್ಲಿ ಅಂದ್ರೆ ಕರ್ನಾಟಕದಲ್ಲಿ ಬಹಳ ಪ್ರಖ್ಯಾತವಾಗಿದೆ. ಡಿ ವಿ ಜಿ ಅವರ ಜೀವನದ ಮಹೋನ್ನತ ದರ್ಶನವನ್ನ ಮಂಕುತಿಮ್ಮನ ಕಗ್ಗ ಅಂತ ಹೇಳ್ತೀವಿ. ಅಂದ್ರೆ ಅವರು ಜೀವನವನ್ನ, ಅಂದ್ರೆ ಲೈಫ್ ಅಂತೇನಿದೆ, ಆ ಲೈಫ್ ಅನ್ನ ನೋಡುವ ರೀತಿ ಈ ಕಗ್ಗಗಳಲ್ಲಿ ನಮ್ಗೆ ಕಂಡು ಬರ್ತದೆ. ಹಾಗಾಗಿ ಮಂಕುತಿಮ್ಮನ ಕಗ್ಗ ಒಂದು ದರ್ಶನ ಶಾಸ್ತ್ರ. ಅಂದ್ರೆ ಅವರು ನೋಡಿ ಪರಿಶೀಲಿಸಿ ಬರೆದಂತಹ ಒಂದು ಗ್ರಂಥ ಆಗಿರೋದ್ರಿಂದ ಅದೊಂದು ದರ್ಶನ ಶಾಸ್ತ್ರ. ಡಿ ವಿ ಜಿ ಅವರ ಗಟ್ಟಿಯಾದ ಚಿಂತನೆಯ ಫಲ ಈ ಕಗ್ಗ. ನಮ್ಗೆಲ್ಲ ಇದೊಂದು ವಿಶಿಷ್ಟವಾದಂತಹ ಕೊಡುಗೆ ಅಂತ ಹೇಳ್ಬೋದು. ಅದರ ವ್ಯಾಪ್ತಿ ಮನುಷ್ಯನ ಜೀವನದಷ್ಟೇ ವಿಶಾಲ. ಅಂದ್ರೆ ನಾವು ಜೀವನವನ್ನ ಎಷ್ಟರ ಮಟ್ಟಿಗೆ ಅರ್ಥ ಮಾಡ್ಕೊಳ್ತೀವೋ ಅಷ್ಟರ ಮಟ್ಟಿಗೆ ಕಗ್ಗ ಕೂಡ ಅರ್ಥ ಆಗ್ತಾ ಹೋಗತ್ತೆ. ಉದಾತ್ತ ಭಾವನೆಗಳನ್ನ, ತತ್ವಜ್ಞಾನವನ್ನ ಅಸದೃಶ ರೀತಿಯಲ್ಲಿ ಚಿತ್ರಣ ಮಾಡ್ತಾರೆ ಡಿ ವಿ ಜಿ ಅವರು. ಈ ಕಗ್ಗವನ್ನ ಬರೀ ಒಂದ್ ಕಾದಂಬರಿ ಓದ್ದಂಗೆ, ಏನೋ ಒಂದ್ ಪುಸ್ತಕ ಓದ್ದಂಗೆ ಓದ್ಬಿಟ್ಟು ಬಿಟ್ಬಿಡೋದಲ್ಲ. ಒಂದೊಂದು ಕಗ್ಗವನ್ನ ಕೂಡ ಓದಿ ಅದನ್ನ ಮೆಲುಕು ಹಾಕ್ಬೇಕು. ಆ ಸಾಲುಗಳಲ್ಲಿ ಇರುವ ಜೀವನದ ಅನುಭವವನ್ನ ನಮ್ಮ ಸ್ವಭಾವದೊಡನೆ ತೂಗಿ ನೋಡ್ಬೇಕು. ಅವಾಗ ನಮ್ಮ ಸ್ವಭಾವ ಎಷ್ಟರ ಮಟ್ಟಿಗಿದೆ ಅನ್ನೋದು ನಮ್ಗೆ ಅರ್ಥ ಆಗ್ತಾ ಹೋಗುತ್ತೆ. ಹಾಗಾಗಿ ಆಗ ಮಾತ್ರ ಕಗ್ಗದ ಅಂತರಂಗ ದರ್ಶನ ಸಾಧ್ಯ ಆಗತ್ತೆ. ಮಂಕುತಿಮ್ಮನ ಕಗ್ಗ ಪ್ರಕಟ ಆಗಿದ್ದು 1943ರಲ್ಲಿ. ಕನ್ನಡಿಗರಿಗೆಲ್ಲ
ಇದೊಂದು ಮಾಸ್ಟರ್ ಪೀಸ್, ಅಂದ್ರೆ ಅತ್ಯುತ್ತಮ ಕೃತಿ ಅಂತೀವಿ. ಇದನ್ನ ಮಂಕುತಿಮ್ಮನ ಗೀತೆ ಅಂತ ಕರೀತಾರೆ. ಭಗವದ್ಗೀತೆ ತರ ಇದೊಂದು ಅಂತ ಹೇಳ್ತಾರೆ. ವೈಚಾರಿಕ ಪಂಡಿತರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಇದು ಭಗವದ್ಗೀತೆ ತರಾನೇ ಇದೆ ಅಂತ ಹೇಳ್ತಾರೆ. ಒಟ್ಟು ಎಷ್ಟು ಶ್ಲೋಕ ಇದೆ ಅಂದ್ರೆ 945 ಕಗ್ಗ ಇದೆ. ಕಗ್ಗ ಅಂದ್ರೆ ಶ್ಲೋಕಗಳು ಅಷ್ಟೇ. ಈ ಅತ್ಯಂತ ಆಳವಾದ ಅರ್ಥಗಳನ್ನ ಹೊಂದಿರುವ ಈ ಕಗ್ಗಗಳನ್ನ ತುಂಬಾ ಸುಲಭವಾಗಿ ಅರ್ಥ ಮಾಡ್ಕೊಳ್ಬೋದು. ಈ ಪದ್ಯಗಳನ್ನ ಹಾಡ್ಲಿಕ್ಕೂ ಕೂಡ ಸಂಗೀತಮಯವಾಗಿದೆ ಅಂತ ಹೇಳಿ ನಮ್ಗೆ ಗೊತ್ತು. ಇನ್ನು ಮಾನವನ ಜೀವಿತದ ಆಳವಾದ ಪ್ರಶ್ನೆಗಳು ಈ ಕಗ್ಗದಲ್ಲಿದೆ. ಅಂದ್ರೆ ಪ್ರಶ್ನೆ ಮಾಡ್ತಾರೆ ಅವರು, ಮಾಡಿ ಅದಕ್ಕೆ ಉತ್ತರನೂ ಕೊಡ್ತಾರೆ. ಕೆಲವು ಸಲ ಮುಂದಿನ ಶ್ಲೋಕದಲ್ಲಿ ಕೊಡ್ತಾರೆ, ಕೆಲವು ಸಲ ಅದೇ ಶ್ಲೋಕದಲ್ಲಿಯೇ ಉತ್ತರ ಕೊಡ್ತಾರೆ. ಬಹಳ ಚೆನ್ನಾಗಿ ನಾವು ಅದನ್ನ ಫಾಲೋ ಮಾಡಿದ್ರೆ ಅರ್ಥ ಆಗತ್ತೆ. ಓದುಗರನ್ನ ಈ ಕಗ್ಗಗಳು ಅವರ ಅಂತರಂಗದಲ್ಲಿ ವಿಚಾರ ಮಾಡೋದಕ್ಕೆ ಹಚ್ಚುತ್ತೆ. ಆ ಆ ವಿಷಯದ ಮೇಲೆ ಧ್ಯಾನ ಮಾಡೋದಕ್ಕೆ ಸಾಧ್ಯವಾಗುವ ರೀತಿಯಲ್ಲಿ ಮಾನವನ ಮನಸ್ಸನ್ನ ತಯಾರು ಮಾಡುತ್ತೆ ಈ ಕಗ್ಗಗಳು. ಈ ಸಂಕೀರ್ಣ ಜಗತ್ತಿನಲ್ಲಿ ವಾಸ ಮಾಡ್ತಿರುವಂತಹ ನಮ್ಮನ್ನ ಸಮತೂಕದ ಜೀವನ ನಡೆಸೋದಕ್ಕೆ ಸಹಕಾರಿಯಾದಂತಹ ಉಪದೇಶಗಳು ಈ ಕಗ್ಗದಲ್ಲಿ ಸಿಗತ್ತೆ. ಅಂದ್ರೆ ಅವ್ರು ಯಾವ ರೀತಿ ಬಾಳ್ತಿದ್ರೋ ಅದನ್ನೇ ಅವ್ರ ಕಗ್ಗದಲ್ಲಿ ಬರೆದಿರೋ ಅಂತಹದ್ದು. ಹಾಗಾಗಿ ಈ ಕಗ್ಗದ ಸಂದೇಶ ಏನ್ ಗೊತ್ತಾ? ಸಮತ್ವ. ಸಮತ್ವ ಅಂದ್ರೆ ಏನು? ಸಮತ್ವಂ ಯೋಗ ಮುಚ್ಯತೆ ಅಂತ ಹೇಳ್ತಾರೆ. ಸಮತ್ವವೇ ಯೋಗ. ಅಂದ್ರೆ ಕಗ್ಗದಲ್ಲಿರೋದೇನು? ಯೋಗ. ದೇವರೊಂದಿಗೆ ಒಂದಾಗಲು ಏನ್ ಬೇಕೋ ಆದಷ್ಟು ಕೂಡ ಈ ಕಗ್ಗದಲ್ಲಿ ನಮ್ಗೆ ಸಾಧನ ಮಾರ್ಗವಾಗಿ ಸಿಗ್ತಾ ಹೋಗತ್ತೆ. ಈ ಗ್ರಂಥವನ್ನ ಬೇರೆ ಕವಿಗಳು ಏನ್ ಕರೀತಾರೆ ಗೊತ್ತಾ? ಗುಂಡೋಪನಿಷತ್ ಅಂತಾರೆ. ಯಾಕೆಂದ್ರೆ ಡಿ.ವಿ.ಜಿ ಬರೆದಿದ್ದು, ಅದಕ್ಕೆ ಗುಂಡಪ್ಪನವರು ಬರೆದಿದ್ದು ಅಂತ. ಅದಕ್ಕೆ ಉಪನಿಷತ್ತಿನ ಸ್ಥಾನ ಕೂಡ ಕೊಡ್ತಾರೆ. ಗುಂಡಪ್ಪನವರ ಉಪನಿಷತ್ತು ಗುಂಡೋಪನಿಷತ್ತು ಅಂತ ಹೇಳಿ ಕರೆಯೋದು. ಹಾಗೆ ಈ ಗ್ರಂಥದಲ್ಲಿ ಡಿ.ವಿ.ಜಿ ಅವರಿಂದ ವಿಚಾರಕ್ಕೆ ಒಳಗಾದಂತಹ ಅನೇಕ ವಿಷಯ ಇದೆ. ಏನೇನ್ ವಿಷಯ ಇದೆ? ಆದಿ ದೈವದ ಬಗ್ಗೆ ಇದೆ, ಅಧ್ಯಾತ್ಮದ ಬಗ್ಗೆ ಇದೆ, ಬ್ರಹ್ಮಾಂಡದ ಬಗ್ಗೆ ಇದೆ, ಆತ್ಮನ ಬಗ್ಗೆ ಇದೆ, ಮನಸ್ಸಿನ ಬಗ್ಗೆ ಇದೆ, ಬುದ್ಧಿಯ ಬಗ್ಗೆ ಇದೆ, ತ್ಯಾಗ, ಸೌಶೀಲ್ಯ, ಗುಣಗಳು, ಏನ್ ಬೇಕು ನಿಮ್ಗೆ, ಎಲ್ಲ ವಿಷಯಗಳು ಕೂಡ ಇದರಲ್ಲಿ ಅಡಕವಾಗಿದೆ. ಹಾಗಾಗಿ ಪ್ರಪಂಚದಲ್ಲಿ ಜೀವನ ಸಾಗಿಸ್ತಾ ಇರೋ ನಮ್ಮಂಥವ್ರಿಗೆ ಮಂಕುತಿಮ್ಮ ಹೇಳುವಂತಹ ಕಿವಿ ಮಾತು ಅತ್ಯಂತ ವಿಚಾರಪೂರಿತವಾದಂತಹದ್ದು, ತುಂಬಾ ಮೌಲ್ಯ ಉಳ್ಳದ್ದು. ಮಂಕುತಿಮ್ಮ ಒಬ್ಬ ದಾರ್ಶನಿಕ, ಒಬ್ಬ ದೊಡ್ಡ ಮಂತ್ರದ್ರಷ್ಟಾರ ಅಂತ ಹೇಳ್ತಾರೆ. ಇದುವರೆಗೂ ಕೂಡ ನಾವು ಡಿ.ವಿ.ಜಿ ಅವರ ಮಹಾನ್ ವ್ಯಕ್ತಿತ್ವದ ಬಗ್ಗೆ ಸ್ವಲ್ಪ ವಿಷಯ ಮಾತ್ರ ತಿಳ್ಕೊಂಡ್ವಿ. ಬರೀ ಇಷ್ಟೇ ಅಲ್ಲ, ಡಿ.ವಿ.ಜಿ ಇನ್ನೂ ಮಹಾನ್ ಆಗಿದ್ದಂತಹವರು. ಈಗ ಮಂಕುತಿಮ್ಮನ ಕಗ್ಗದಲ್ಲಿ ಅಧ್ಯಾತ್ಮ ಜ್ಞಾನದ ಬಗ್ಗೆ ಸ್ವಲ್ಪ ಮಟ್ಟಿಗೆ, ಅಂದ್ರೆ ನಮಗೆ ಅರ್ಥ ಆಗುವಷ್ಟರ ಮಟ್ಟಿಗೆ ನಾವು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಅದಕ್ಕೆ ಮೊದಲು ದಿವ್ಯ ಜ್ಞಾನ ಅಂದ್ರೆ ಏನು, ನಮ್ಮ ಥಿಯಾಸಫಿ ಅಂದ್ರೆ ಏನು ಅಂತ ಒಂದು ಚೂರು ನೋಡ್ಬಿಟ್ಟು ನಾವು ಕಗ್ಗಕ್ಕೆ ಹೋಗೋಣ. ಥಿಯಾಸಫಿ ಜೀವನ ತತ್ವವನ್ನು ಬೋಧಿಸುವಂತಹ ತತ್ವಶಾಸ್ತ್ರನೂ ಹೌದು, ಜೀವನ ವಿಕಾಸಕ್ಕೆ ಅಂದ್ರೆ ಸಂಚರಣೆಗೆ ಸಹಾಯ ಮಾಡುವ ಹಾಗೂ ಬದಲಿಸಲಾಗದ ಪ್ರಕೃತಿ ನಿಯಮಗಳನ್ನ ಹೊಂದಿರುವಂತಹ ಸಿದ್ಧಾಂತವೂ ಹೌದು ಅಂತ ನಮ್ಗೆ ಗೊತ್ತಿದೆ. ಅಂದ್ರೆ ಅದು ವಿಜ್ಞಾನ ಕೂಡ ಹೌದು, ಅಂದ್ರೆ ಯೋಗಶಾಸ್ತ್ರವೂ ಹೌದು, ವಿಜ್ಞಾನವೂ ಹೌದು. ಇದೆಲ್ಲ ನಮ್ಗೆ ಗೊತ್ತಿರೋ ವಿಷಯ. ಜೀವನ ಅಂತ್ಯರಹಿತವಾದದ್ದು ಅಂತ ಥಿಯಾಸಫಿ ಬೋಧಿಸುತ್ತೆ. ಇದು ಇಡೀ ಸೃಷ್ಟಿಯನ್ನ ಆಳ್ತಿರುವಂತಹ, ಆ ಸೃಷ್ಟಿಗೆ ತಾನೇ ಕಾರಣಭೂತವಾದಂತಹ ಒಂದು ದಿವ್ಯ ಚೈತನ್ಯ ಇದೆ. ಆ ಚೈತನ್ಯವೇ ತನ್ನನ್ನ ತಾನು ಸೃಷ್ಟಿಗೆ ಒಳಪಡಿಸಿಕೊಂಡಿದೆ, ಹಾಗೂ ಆ ಚೈತನ್ಯ ಸೃಷ್ಟಿಯ ಒಳಗೂ ಇದೆ, ಹೊರಗೂ ಇದೆ, ತಾನೇ ತಾನಾಗಿದೆ ಅನ್ನೋದನ್ನ ಥಿಯಾಸಫಿ ನಮ್ಗೆ ತಿಳಿಸ್ಕೊಡುತ್ತೆ. ಆ ಚೈತನ್ಯದಿಂದಲೇ ಹೊರಗೆ ಬಂದಿರೋಂತಹ ನಾವು ಸಾಧನೆಯ ಹಾದಿಯನ್ನ ಹಿಡಿಬೇಕು, ಮುಂದುವರಿಬೇಕು. ಆವಾಗ ಆ ಶಕ್ತಿ ಚೈತನ್ಯದಲ್ಲಿ ನಾವು ಒಂದಾಗ್ತೀವಿ. ಅದೇ ನಮ್ಮೆಲ್ಲರ ಗುರಿ. ಅಂದ್ರೆ ಮಾನವತ್ವದಿಂದ ಮಾನವಾತೀತಕ್ಕೆ ಹೋಗುವಂತಹದ್ದೇ ನಮ್ಮ ಗುರಿ. ಈ ಅಂತಿಮ ಗುರಿ ಅನ್ನೋದನ್ನ ಥಿಯಾಸಫಿ ನಮ್ಗೆ ಸ್ಪಷ್ಟವಾಗಿ ಹೇಳತ್ತೆ. ಅಂದ್ರೆ ನೀನು ಬರೀ ಮಾನವನಾಗಿ ಹುಟ್ಟಿರೋದಲ್ಲ, ಈ ಮಾನವತ್ವದಿಂದ ಮಾನವಾತೀತಕ್ಕೆ ನೀವು ಹೋಗ್ಲೇಬೇಕು, ಅದೇ ಸಂಸರಣೆಯ ಗುರಿ ಅಂತ ಹೇಳಿ ಥಿಯಾಸಫಿ ಕಂಠಾಘೋಷವಾಗಿ ನಮ್ಗೆ ಬೋಧಿಸುತ್ತೆ. ಈ ನಿಟ್ಟಿನಲ್ಲಿ, ಅಂದ್ರೆ ಈ ದಿಕ್ಕಲ್ಲಿ ಡಿ.ವಿ.ಜಿ ಅವರು ಏನ್ ಹೇಳ್ತಾರೆ ಅಂತ ನೋಡೋಣ. ಅವರ ಕಗ್ಗದಲ್ಲಿ ಅವ್ರ ಕೆಲವು ಆಯ್ದ ಪದ್ಯಗಳಲ್ಲಿ ನೋಡ್ಬೋದು. ಅವ್ರು ಹೇಳ್ತಾರೆ, ಬಹುವಾಗಲೆಳಿಸಿ ತಾನೊಬ್ಬಂಟಿ ಬೊಮ್ಮ ನಿಜ ಮಹಿಮೆಯಂ ಸೃಜಿಸಿ ವಿಶ್ವವನಲ್ಲಿ ನೆಲೆಸಿ ವಹಿಸಿ ಜೀವತೆಯ ಮಾಯೆಯ ಸರಸ ವಿರಸದಲ್ಲಿ ವಿಹರಿಪನು ನಿರ್ಲಿಪ್ತ ಮಂಕುತಿಮ್ಮ ಅಂತ ಹೇಳ್ತಾರೆ. ಅಂದ್ರೆ ಅವ್ರು ಹೇಳ್ತಾರೆ, ಬ್ರಹ್ಮ ಒಬ್ಬಂಟಿ ಆಗಿದ್ನಂತೆ.
ಪರಬ್ರಹ್ಮ. ಅವನಿಗೆ ಆ ಪರಬ್ರಹ್ಮಗೆ ಅಯ್ಯೋ ನಾನು ಒಬ್ನೇ ಇದ್ದೀನಲ್ಲ ಅನ್ನಿಸ್ತಂತೆ. ಆ ಪರಬ್ರಹ್ಮ ವಸ್ತು ಏಕಮವೇ ಏಕಮೇವಾದ್ವಿತೀಯವಾದಂತಹ ವಿಶ್ವ ಚೈತನ್ಯ, ಅದು ಬಹಳ ಆಗ್ಬೇಕು ಅಂತ ಹೇಳಿ ಅನ್ನಿಸ್ತು. ಆದ್ರೆ ಅನೇಕವಾಗಲು ಬಯಸಿ ತನ್ನದೇ ಒಂದು ಮಹಿಮೆಯಿಂದ ಇಡೀ ವಿಶ್ವವನ್ನ ಸೃಷ್ಟಿ ಮಾಡಿ, ಆ ವಿಶ್ವವನ್ನು ಸೃಷ್ಟಿ ಮಾಡಿ ಬಿಟ್ಬಿಡ್ಲಿಲ್ಲ, ಅದರ ಒಳಗೂ ನೆಲೆಸಿದಾನೆ. ಅಂದ್ರೆ ವಿಶ್ವದ ಒಳಗೂ ಅವನಿದ್ದಾನೆ, ವಿಶ್ವದ ಹೊರಗೂ ಅವನಿದ್ದಾನೆ. ಹಾಗೆಯೇ ಅವನು ಜೀವನದ ಮಾಯೆಯಲ್ಲಿ ನಮ್ಮೆಲ್ಲರ ಮೂಲಕ ಸರಸ ವಿರಸಗಳೆರಡರಲ್ಲಿ ವಿಹರಿಸಿದರೂ ಕೂಡ ನಿರ್ಲಿಪ್ತ. ಈಗ ನಮಗೆಲ್ಲ ಸರಸಾನು ಇದೆ, ವಿರಸಾನು ಇದೆ ಅಲ್ವಾ? ಇದೆಲ್ಲ ಎಲ್ಲಿಂದ ಯಾರು ಅನುಭವಿಸ್ತಾ ಇರೋದು? ನಾವು ಅಂತ ನಾವು ಅನ್ಕೊಳ್ತೀವಿ, ಆದ್ರೆ ಅದರ ಮೂಲ ಕಾರಣ ಅವನೇ. ಅವನೇ ನಮ್ಮ ಮುಖಾಂತರ ಎಲ್ಲವನ್ನ ಅನುಭವಿಸ್ತಾ ಇದ್ದಾನೆ. ಆದರೆ ಅವನು ನಿರ್ಲಿಪ್ತ, ಅವನು ಏನನ್ನು ಯಾವುದಕ್ಕೂ ಅಂಟಿಕೊಂಡಿಲ್ಲ. ಪರಬ್ರಹ್ಮನ ಒಂದು ಗುಣವ ವಿಶೇಷವನ್ನ ಇಲ್ಲಿ ಹೇಳ್ತಾರೆ. ನಮ್ಮಲ್ಲಿ ಬ್ರಹ್ಮ ಇಲ್ವೇ ಅಂದ್ರೆ ಇದ್ದಾನೆ, ಆದ್ರೆ ಅವನು ಈ ದ್ವಂದ್ವಗಳಿಗೆ, ಈ ಮಾಯೆಗೆ ಅತೀತ. ಸರಸ ವಿರಸ, ಬೇಕು ಬೇಡ, ರಾಗ ದ್ವೇಷ, ಈ ಎಲ್ಲಕ್ಕೂ ಅವನ ಅತೀತ. ಅವನು ಇದು ಯಾವುದು ಅವನಿಗೆ ಅಂಟೋದಿಲ್ಲ. ಆದ್ರೆ ನಾವುಗಳು ಅವನ್ ಬೀಸಿರೋ ಮಾಯೆ ಬಲೆನಲ್ಲಿ ಸಿಗಾಕೊಂಡಿರೋದ್ರಿಂದ ಇನ್ನ ದ್ವಂದ್ವದಲ್ಲೇ ನಾವು ನರಳ್ತಾ ಇದ್ದೇವೆ. ಯಾವಾಗ ನಾವು ಈ ದ್ವಂದ್ವದಿಂದ ಹೊರಗೆ ಬರ್ತೇವೋ, ಅಂದ್ರೆ ಸರಸ ವಿರಸ ರಾಗ ದ್ವೇಷ ಬೇಕು ಬೇಡ ಈ ಎಲ್ಲದರಿಂದ ನಾವು ಹೊರಗೆ ಬರ್ತೀವೋ, ಆಗ ಮಾಯೆಯಿಂದ ಬಿಡಿಸ್ಕೊಳ್ತೀವಿ ಅಂತ ಡಿ ವಿಜಯ್ ಅವ್ರು ಹೇಳ್ತಾರೆ. ಆಗ ನಮಗೆ ಪರಮಾತ್ಮ ಅಂದ್ರೆ ಏನು ಅಂತ ಅರ್ಥ ಆಗುತ್ತೆ. ದ್ವಂದ್ವದಲ್ಲಿರೋ ತನಕ ನಮಗೆ ಪರಮಾತ್ಮ ಅರ್ಥ ಆಗೋದಿಲ್ಲ. ಈ ದ್ವಂದ್ವದಿಂದ ಮೇಲೇರಿದಾಗ, ಅಂದ್ರೆ ಕೆಳಮನಸ್ಸಿನಿಂದ ಉನ್ನತ ಮನಸ್ಸಿಗೆ ಏರಿದಾಗ ಮಾತ್ರವೇ ಅಧ್ಯಾತ್ಮ. ಅಲ್ಲಿವರೆಗೆ ಸಾಧ್ಯ ಇಲ್ಲ. ಇದೆಲ್ಲ ಅವನಿಗೆ ಸೇರೋದೇ ಇಲ್ಲ, ಅವನು ನಿರ್ಲಿಪ್ತನಾಗಿರ್ತಾನೆ ಅಂತ ಡಿ ವಿಜಯ್ ಅವ್ರು ಹೇಳ್ತಾರೆ. ಆ ಪರಬ್ರಹ್ಮ ಚೈತನ್ಯ ಹೇಗಿದೆ, ಅದ್ರ ಕೆಲ್ಸ ಏನು, ಆ ಅದನ್ನ ಇನ್ನೊಂದು ಪದ್ಯದಲ್ಲಿ ಗುಂಡಪ್ಪನವ್ರು ಹೇಳ್ತಾರೆ. ಎಷ್ಟು ವೈಜ್ಞಾನಿಕವಾಗಿ ಈ ಒಂದು ವಿಷಯವನ್ನ ಗುಂಡಪ್ಪನವರು ಈ ಪದ್ಯದಲ್ಲಿ ತಿಳಿಸ್ಕೊಡ್ತಾರೆ ಗೊತ್ತಾ? ಬಹಳ ಚೆನ್ನಾಗಿದೆ. ಅವ್ರು ಹೇಳ್ತಾರೆ, ವಿಷಯದ ವಿಶ್ಲೇಷಣೆಯನ್ನ ಬಹಳ ಚೆನ್ನಾಗಿ ಮಾಡ್ತಾರೆ ಅವರು. ಅವ್ರು ಹೇಳ್ತಾರೆ, ಪರಮಾಣುವಿಂ ಪ್ರಪಂಚಗಳ ಸಂಯೋಚಿಪುದು, ಮರೆಯಿಂದ ಸೃಷ್ಟಿ ಯಂತ್ರವ ಚಾಲಿಪುದು, ಚರಲೀಲೆಯಲ್ಲಿ ಜೀವವೆನಿಸುವ ಚೈತನ್ಯವದು, ಪರಸತ್ವ ಶಕ್ತಿಯಲ್ಲೋ ಮಂಕುತಿಮ್ಮ ಅಂತ ಹೇಳ್ತಾರೆ. ಈ ಶಕ್ತಿ ಪರಮಾಣುವಿನಿಂದ ಇಡೀ ಪ್ರಪಂಚವನ್ನ ಸಂಯೋಜನೆ ಮಾಡುತ್ತಂತೆ. ಆದ್ರೆ ತಾನು ಎದುರಿಗೆ ಕಾಣಿಸ್ಕೊಳ್ಳಲ್ಲ, ತಾನು ಮರೆಯಲ್ಲಿ ನಿಂತು, ಅಂದ್ರೆ ತಾನೇ ತಾನಾಗಿದ್ದು ಈ ಸೃಷ್ಟಿ ಯಂತ್ರವನ್ನ ಅದು ನಡೆಸ್ತಾ ಇರುತ್ತೆ. ಎಲ್ಲ ಸೃಷ್ಟಿಯೂ ನಡೀತಾನೆ ಇದೆ. ಆದ್ರೆ ಪರಬ್ರಹ್ಮ ಎಲ್ಲಿ ಇದ್ರೆ ನಮ್ ಕಣ್ಣಿಗೆ ಕಾಣಿಸಲ್ಲ, ನಮ್ಗೇನು ಗೊತ್ತಾಗಲ್ಲ. ಆದ್ರೆ ಅದಿದೆ ಅನ್ನೋದು ಸತ್ಯ, ಪರಮ ಸತ್ಯ. ಅದನ್ನ ಈ ಶ್ಲೋಕದಲ್ಲಿ ಹೇಳ್ತಾರೆ. ಪರಮಾಣುವಿನಿಂದ ಈ ಪ್ರಪಂಚಗಳನ್ನ ಸಂಯೋಜನೆ ಮಾಡಿ, ಮರೆಯಿಂದಲೇ ಈ ಸೃಷ್ಟಿ ಯಂತ್ರವನ್ನ ನಡೆಸ್ತಾ, ಚರಲೀಲೆಯಲ್ಲಿ ಜೀವವೆನಿಪ ಚೈತನ್ಯವು ಅದೇ ಪರಸತ್ವ ಶಕ್ತಿ ಅಂತ ಹೇಳ್ತಾರೆ. ಈ ಶಕ್ತಿ ಅಥವಾ ಪರಬ್ರಹ್ಮ ಪರಮಾಣುಗಳನ್ನ ಉಪಯೋಗಿಸ್ಬಿಟ್ಟು ಈ ಇಡೀ ಸೃಷ್ಟಿಯನ್ನ ಸಂಯೋಜನೆ ಮಾಡುತ್ತೆ. ಸೃಷ್ಟಿ ಅನ್ನುವಂತಹ ಈ ಯಂತ್ರವನ್ನ ಅದು ಮರೆಯಲ್ಲಿದ್ದುಕೊಂಡು ನಡೆಸುತ್ತೆ. ಅಂದ್ರೆ ನಮಗೆ ಕಾಣ ಸಿಗಲ್ಲ. ಆದ್ರೆ ನಾವು ಈ ಸೃಷ್ಟಿ ಕ್ರಿಯೆಯನ್ನ ಯಾವುದ್ರಲ್ಲಿ ನೋಡಬಹುದು ಅಂತ ಹೇಳಿದ್ರೆ, ಒಂದು ಬೀಜನ ಮಣ್ಣಿಗೆ ಹಾಕ್ತಿವಿ, ಒಂದ್ ಸ್ವಲ್ಪ ಅದಕ್ಕೆ ನೀರು ಬೆಳಕು ಎಲ್ಲ ಸಿಕ್ಬಿಟ್ರೆ ಅದು ಚಿಗುರುತ್ತೆ, ಎಷ್ಟ್ ಚೆನ್ನಾಗಿ ಗಿಡ ಆಗತ್ತೆ, ಆ ನಂತರ ಹೂವು ಬೀಳತ್ತೆ ಅಲ್ವಾ? ಆ ಸಣ್ಣ ಬೀಜ ಅಷ್ಟು ಗಿಡವಾಗಿದ್ದನ್ನ ನಾವೇ ನೋಡ್ತೀವಲ್ವಾ? ಅದೊಂದು ಪರಮ ಆಶ್ಚರ್ಯಕರ ವಿಷಯ ಅಲ್ವಾ? ಒಂದ್ ಪುಟ್ಟ ಮಗು, ಜನಿಸಿದಂತಹ ಮಗು ಇಷ್ಟೇ ಇಷ್ಟಿರುತ್ತೆ, ಆಮೇಲೆ ಎಷ್ಟು ದೊಡ್ಡದಾಗಿ ಬೆಳೆಯುತ್ತೆ, ಎಲ್ಲ ನಮ್ ಕಣ್ಣೆದುರಿಗೆ ನಡೆಯುತ್ತಲ್ಲ. ಪ್ರಗತಿ ಅನ್ನುವಂತಹದ್ದು, ಅನ್ನುವಂತಹದ್ದು, ಸೃಷ್ಟಿಕ್ರಿಯೆ ಹೇಗಿದೆ ಅನ್ನುವಂಥದ್ದು, ಅನೇಕ ವಿಷಯಗಳನ್ನ ನಾವು ನೋಡ್ತಾ ಹೋಗ್ತೀವಿ. ಹಾಗಾಗಿ ಇದನ್ನ ಇದನ್ನ ನೋಡಬಹುದೇ ಹೊರತು ಇದನ್ನ ಮಾಡ್ತಿರೋನ್ನ ನಾವು ನೋಡಕ್ ಆಗೋದಿಲ್ಲ. ಅವನು ಮರೆನಲ್ಲಿರ್ತಾನೆ. ಅಂದ್ರೆ ನಡೆಸುವವನನ್ನ ನಾವು ನೋಡಕ್ಕಾಗಲ್ಲ, ಆದ್ರೆ ನಡೀತಾ ಇರೋ ಕ್ರಿಯೆಯನ್ನ ನಾವು ನೋಡ್ತಾ ಇದ್ದೇವಲ್ವಾ? ಇಡೀ ಪ್ರಪಂಚದ ಸೃಷ್ಟಿ ಕಾರ್ಯ ಹೇಗಾಗ್ತಾ ಇದೆ, ಹೇಗ್ ಮುನ್ನಡೀತಾ ಇದೆ, ಇದೆಲ್ಲವನ್ನ ನಾವು ನೋಡಕ್ ಸಾಧ್ಯ. ಆದ್ರೆ ಯಾರು ಮಾಡ್ತಿದ್ದಾರೆ ಅವನನ್ನ ನಾವು ನೋಡಕ್ಕಾಗಲ್ಲ. ಇದನ್ನ ಹೇಳ್ತಾರೆ. ಆ ಚೈತನ್ಯವೇ ಪರವಸ್ತುಗಳಲ್ಲಿ ಜೀವ ಅಂತ ಅನಿಸ್ಕೊಳ್ಳುತ್ತೆ ಅಂತ ಹೇಳ್ತಾರೆ. ಅಂದ್ರೆ ನಮ್ಮಲ್ಲಿ, ಪಶು ಪಕ್ಷಿಗಳಲ್ಲಿ, ಸಸ್ಯಗಳಲ್ಲಿ, ಎಲ್ಲದರಲ್ಲಿರುವಂತಹ ಜೀವ ಇದೆಯಲ್ಲ, ಆ ಜೀವ ಅದೇ ಪ್ರಮುಖವಾದದ್ದು ಅಂತ ಹೇಳ್ತಾರೆ. ಆ ಜೀವ ಹೋದ್ರೆ ನಾವು ಜಡ ವಸ್ತು ಆಗಿ ಹೋಗ್ತೀವಿ, ಸತ್ತು ಹೋದ್ರು ಅಂತ ಹೇಳ್ತೀವಲ್ವಾ? ಅದೇ ನಮ್ಮಲ್ಲಿರುವಂತಹ ಜೀವ. ಆ ಎಲ್ಲ ಪರಸತ್ವ ಶಕ್ತಿ ಅಂತ ಕೂಡ ಡಿ ವಿಜಿ ಹೇಳ್ತಾರೆ. ಅದೇ ಪರಮ ಉನ್ನತವಾದಂತಹ ಬ್ರಹ್ಮ ವಸ್ತು ಅಂತ ಹೇಳ್ತಾರೆ.
ಇದುವರೆಗೂ ಕೂಡ ವಿಜ್ಞಾನಕ್ಕೆ ಜೀವ ಅಂದ್ರೆ ಲೈಫ್ ಅಂದ್ರೆ ಏನು ಅನ್ನೋದು ಕಂಡುಹಿಡಿಯೋಕ್ಕಾಗಿಲ್ಲ. ಅಂದ್ರೆ ಹುಟ್ಟು ಸಾವು ಅವೆರಡು ಕೂಡ ಇನ್ನೂ ಬಿಡಿಸಲಾಗದ ಒಗಟೆ ಆಗಿದ್ದಾವೆ. ಅನಿ ಬೆಸೆಂಟ್ ಅಮ್ಮ ಅವರು ದ ಎವಲ್ಯೂಷನ್ ಆಫ್ ಲೈಫ್ ಅಂಡ್ ಫಾರ್ಮ್ಸ್ ಅನ್ನೋ ಅಂತ ಒಂದು ಗ್ರಂಥದಲ್ಲಿ ಹೇಳ್ತಾರೆ, ದೇರ್ ಈಸ್ ಬಟ್ ಒನ್ ಲೈಫ್, ದ ಲೈಫ್ ಆಫ್ ಗಾಡ್ ವಿತ್ ಇನ್ ಎವ್ರಿಥಿಂಗ್ ಇನ್ ಹಿಸ್ ಯೂನಿವರ್ಸ್ ಅಂತ ಹೇಳ್ತಾರೆ. ಅಂದ್ರೆ ಜೀವನ ಅಂದ್ರೆ ಏನು, ಜೀವ ಅಂದ್ರೆ ಏನು, ಲೈಫ್ ಅಂದ್ರೆ ಏನು ಅಂತ ಹೇಳಿ ಅಷ್ಟು ಚೆನ್ನಾಗಿ ಹೇಳ್ತಾರೆ. ಇರುವುದೆಲ್ಲ ಒಂದೇ ಜೀವ, ಅದು ದೇವರ ಚೈತನ್ಯ, ಅದೇ ಆತನ ಇಡೀ ವಿಶ್ವದಲ್ಲಿರುವ ಎಲ್ಲದರ ಒಳಗೂ ಇರುವಂತಹ ಒಂದು ಚೇತನ ಅದು ಅಂತ ಹೇಳಿ ಅಮ್ಮ ಅವರು ಹೇಳ್ತಾರೆ. ಅದನ್ನೇ ಡಿ ವಿಜಿಯವರು ಈ ಪದಗಳಲ್ಲಿ ಹೇಳೋದು, ಚರಲೀಲೆಯಲ್ಲಿ ಜೀವವೆನಿಪ ಚೈತನ್ಯವದು ಅಂತ ಹೇಳ್ತಾರೆ. ಅಂದ್ರೆ ವಾಟ್ ಶಿ ಟೋಲ್ಡ್ ಅದನ್ನ ಇವರು ಈ ರೀತಿಯಾಗಿ ಹೇಳ್ತಾರೆ. ಎವಲ್ಯೂಷನ್ ಲೈಫ್ ಅಂಡ್ ಫಾರಮ್ಸ್ ಅಲ್ಲಿ ಇರೋದು ದ ಲೈಫ್ ಆಫ್ ಗಾಡ್ ವಿತ್ ಇನ್ ಎವ್ರಿಥಿಂಗ್ ಇನ್ ಹಿಸ್ ಯೂನಿವರ್ಸ್ ಅಂದಾಗ ಇವ್ರು ಹೇಳ್ತಾರೆ ಚರಲೀಲೆಯಲ್ಲಿ ಜೀವವೆನಿಪ ಚೈತನ್ಯವೇ ಅದು ಅಂತ ಹೇಳ್ತಾರೆ. ಅಂದ್ರೆ ಎಲ್ಲೆಲ್ಲೂ ಇರುವಂತಹ ಆ ದಿವ್ಯ ಚೇತನ ಏನಿದೆ, ಅದರ ಶಕ್ತಿಯಿಂದಲೇ ನಾವೆಲ್ಲ ಬದುಕಿರೋದು, ಮಾತಾಡ್ತಿರೋದು, ಏನ್ ಕೆಲಸ ಮಾಡ್ತಿರೋದು ಎಲ್ಲವೂ ಆ ಚೈತನ್ಯದಿಂದಲೇ. ಹೀಗೆ ಅವನದ್ದೇ ಚೈತನ್ಯ ಅಂದ್ರೆ ಆ ಪರವಸ್ತುವಿನ ಚೈತನ್ಯವನ್ನೇ ಹಂಚಿಕೊಂಡ ನಾವು ಪ್ರತಿಯೊಬ್ರು ಕೂಡ ಸಹೋದರರೇ ಅನ್ನೋದನ್ನ ಮರೆತು ಬಿಡ್ತೀವಿ. ಹಾಗೆ ಇನ್ನೊಬ್ಬರ ಕುಂದು ಕೊರತೆಗಳನ್ನ ಎತ್ತಿ ಆಡ್ತೇವೆ. ಅವ್ರು ಹಾಗೆ ಅವ್ರು ಹೀಗೆ ಅಂತೆಲ್ಲ ಮಾತಾಡ್ತೀವಿ. ಇತರರು ಕೂಡ ನಮ್ಮಂತೆ ಅವ್ರು ಇವತ್ತೆಲ್ಲ ನಾಳೆ ಇದೇ ಅಧ್ಯಾತ್ಮ ಮಾರ್ಗಕ್ಕೆ ಬರ್ತಾರೆ. ಕೆಲವು ತಪ್ಪುಗಳಾಗಿದ್ರು ಕೂಡ ಅದನ್ನ ಕ್ಷಮಿಸ್ಬಿಡ್ಬೇಕು, ಸುಮ್ನಿರ್ಬೇಕು, ನಾವು ಜಡ್ಜ್ಮೆಂಟ್ ಕೊಡಬಾರ್ದು ಅನ್ನೋದು ನಮ್ಗೆ ಅರ್ಥ ಆಗೋದಿಲ್ಲ. ಅದರಿಂದ ಇದನ್ನೆಲ್ಲ ನಾವು ಗಮನದಲ್ಲಿ ಇಟ್ಕೊಳ್ಬೇಕು, ಜ್ಞಾಪಕದಲ್ಲಿ ಇಟ್ಕೊಳ್ಬೇಕು. ಇಡೀ ಜೀವನವನ್ನ ಗೌರವಿಸ್ಬೇಕು, ಇಡೀ ಜೀವಿತವನ್ನ ಪ್ರೀತಿಸ್ಬೇಕು. ಪ್ರೀತಿ ಇದ್ದಲ್ಲಿ ಯಾವುದೇ ಭೇದ ಇರೋದಿಲ್ಲ. ಅಣ್ಣ ತಮ್ಮ 5 ಬೆರಳು ಒಂದೇ ಸಮ ಇರೋದೇ ಇಲ್ಲ ಅಲ್ವಾ? ಹಾಗೆಯೇ ಅವರಲ್ಲೂ ಲ್ಯಾಕುನ ಇರತ್ತೆ, ಆದ್ರೆ ಅದು ಸರಿ ಹೋಗತ್ತೆ ಅನ್ನುವ ಆ ಉದಾತ್ತ ಭಾವನೆ ನಮ್ಮಲ್ಲಿ ಇರಬೇಕು. ಅದು ಪ್ರೇಮ ನಮ್ಮಲ್ಲಿರುವಂತಹ ಸಂಕೇತ. ಹಾಗಾಗಿ ಪ್ರೇಮವೇ ಅಧ್ಯಾತ್ಮದ ಅಡಿಪಾಯ. ಹಾಗೂ ಆ ದೇವಾಲಯದ ಮೇಲಿರುವ ಶಿಖರದ ಮೇಲೆ ಕೂಡ ಪ್ರೇಮನೇ ಇರೋದು. ಪ್ರೇಮವೇ ನಿಜವಾದ ಜೀವನ, ಅದೇ ನಮ್ಮ ಜೀವಿತದ ಆಧಾರ ಆಗಬೇಕು. ಆ ಪ್ರೇಮ ನಮ್ಮಲ್ಲಿ ಮೂಡಬೇಕಾದ್ರೆ ಏನ್ ಮಾಡ್ಬೇಕು? ಡಿ ವಿಜಿ ಹೇಳ್ತಾರೆ, ಬಹಳ ಚೆನ್ನಾಗಿ ಹೇಳ್ತಾರೆ ಅವರು. ಪ್ರೇಮ ನಮ್ಮಲ್ಲಿ ಮೂಡಬೇಕು ಅಂತಂದ್ರೆ ಏನ್ ಬರಬೇಕು ನಮ್ಮಲ್ಲಿ, ಯಾವ ಗುಣ ಬರಬೇಕು ಅಂತ ಹೇಳಿ ಹೇಳ್ತಾರೆ. ಅವ್ರು ಹೇಳ್ತಾರೆ, ಗೌರವಿಸು ಜೀವನವ, ಗೌರವಿಸು ಚೇತನವ, ಆರದೋ ಜಗವೆಂದು ಭೇದವೆಣಿಸದಿರು, ಹೋರುವುದೇ ಜೀವನ ಸಮೃದ್ಧಿಗೋಸ್ಕರ ನಿನಗೆ, ದಾರಿ ಆತ್ಮೋನ್ನತಿಗೆ ಮಂಕುತಿಮ್ಮ ಅಂತ ಹೇಳ್ತಾರೆ. ಎಷ್ಟ್ ಚೆನ್ನಾಗಿ ಹೇಳ್ತಾರೆ ನೋಡಿ. ಗೌರವಿಸು ಜೀವನವ, ಗೌರವಿಸು ಚೇತನವ, ಯಾರದ್ದೋ ಜಗತ್ತು ಅಂತ ಅಂದುಕೋಬೇಡ ನೀನು. ಎಲ್ಲ ಹೋರುವುದೇ ಜೀವನ ಸಮೃದ್ಧಿಗೋಸ್ಕರ ನಿನಗೆ, ದಾರಿ ಆತ್ಮೋನ್ನತಿಗೆ ಅದು ಅಂತ ಹೇಳ್ತಾರೆ. ಅಂದ್ರೆ ಇಡೀ ಜೀವನವನ್ನ, ಅಂದ್ರೆ ಅದರಲ್ಲಿರುವ ಆ ಜೀವಿತದ ಎಲ್ಲರ ಜೀವನದ ಒಳಗಡೆ ಪ್ರತಿಯೊಂದರಲ್ಲ ಪ್ರಕೃತಿಯ ಒಳಗೆ ಇರುವಂತಹ ದಿವ್ಯ ಜೀವನ ಇದೆಯಲ್ಲ, ಲೈಫ್ ಇದೆಯಲ್ಲ, ಆ ಚೇತನ, ಅದನ್ನ ಗೌರವಿಸು. ಅಂದ್ರೆ ಪ್ರತಿಯೊಂದಕ್ಕೂ ಗೌರವ ನೀಡು ಅಂತ ಹೇಳ್ತಾರೆ. ಆ ಗೌರವ ಕೊಟ್ಟಾಗ ಅದು ಪ್ರೇಮವಾಗಿ ಅರಳುತ್ತೆ ನಮ್ಮಲ್ಲಿ ಅಂತ ಹೇಳ್ತಾರೆ. ಆ ಗೌರವ ಇದ್ದಲ್ಲಿ ನಾವು ಅದಕ್ಕೆ ಬೆಲೆ ಕೊಡ್ತೀವಿ, ಅದರಂತೆ ನಡ್ಕೊಳ್ತೀವಿ. ನಮ್ಮ ಆತ್ಮದ ಉನ್ನತಿ ಆಗ್ಬೇಕಾದ್ರೆ, ನಮ್ಮ ಜೀವನ ಸಮೃದ್ಧಿ ಆಗಬೇಕಾದ್ರೆ ನಾವು ಪ್ರತಿಯೊಂದು ವ್ಯಕ್ತಿಯನ್ನ ಗೌರವಿಸ್ಬೇಕು, ಪ್ರತಿಯೊಂದು ಪ್ರಾಣಿಯನ್ನ ಗೌರವಿಸ್ಬೇಕು, ಪ್ರತಿಯೊಂದು ಜೀವಿಯನ್ನ ಗೌರವಿಸ್ಬೇಕು, ಪ್ರಕೃತಿಯನ್ನ ಗೌರವಿಸ್ಬೇಕು, ಪ್ರತಿಯೊಂದಕ್ಕೂ ಅದರ ಬೆಲೆಯನ್ನ ಅದಕ್ಕೆ ಕೊಡ್ಬೇಕು. ಆಗ ಸಮೃದ್ಧಿ ಆಗತ್ತೆ ನಿನ್ನ ಜೀವನ ಅಂತಾರೆ. ನಮ್ಮ ಜೀವನ ಸಮೃದ್ಧಿಗೊಳ್ಳಬೇಕು ಅಂದ್ರೆ ನಾವು ಬೇರೆಯವರಿಗೆ ಗೌರವ ಕೊಡ್ಬೇಕು ಅಂತ ಹೇಳಿ ಹೇಳ್ತಾರೆ. ಹಾಗೆ ಜೀವನದ ಉನ್ನತಿಗಾಗಿ, ಆ ಸಮೃದ್ಧಿಗಾಗಿ ನಾವು ಈ ಹೋರಾಟ ಮಾಡ್ಬೇಕಾಗತ್ತೆ. ಅದೇ ಈಶ್ವರನ ಸಂಸರಣೆಯ ಕೆಲಸ. ಅಂದ್ರೆ ಪ್ರತಿಯೊಬ್ಬರಿಗೂ ಗೌರವ ಕೊಡ್ತಾ, ಅವರ ಸ್ಥಾನಕ್ಕೆ ಅವರಿಗೆ ಬೆಲೆಯನ್ನ ಕೊಡ್ತಾ, ಅವರಿಗೆ ನಾವು ಸಲ್ಲಿಸಬೇಕಾದ ಸೇವೆಯನ್ನ ಸಲ್ಲಿಸ್ತಾ ನಾವು ಹೋದ್ರೆ ಅದನ್ನೇ ನೀವು ಶಾಶ್ವತ ನಿಯಮಗಳ ಕೆಲಸ ಅಂತ ಹೇಳ್ತಾರೆ. ಅದಕ್ಕಾಗಿ ದುಡಿಬೇಕು. ಈ ಪ್ರಪಂಚದ ಓರೆ ಕೋರೆಗಳನ್ನ ತಿದ್ದೋದಿಕ್ಕೆ, ಜನತೆ ಸರಿದಾರಿಯಲ್ಲಿ ನಡೆಯೋದಕ್ಕೆ ಬೇಕಾದ ಸೇವೆಯನ್ನ ಸಲ್ಲಿಸ್ಬೇಕು. ಅದನ್ನ ಹೇಳ್ತಾ ಕೂತ್ಕೊಳ್ಳೋದಲ್ಲ, ಮಾಡಿ ತೋರಿಸ್ಬೇಕಾದಂತಹದ್ದು. ಸಮಾಜದ ಹುಳುಕುಗಳನ್ನು ಮುಚ್ಚೋದಕ್ಕೆ ನಾವು ಕೆಲಸ ಮಾಡಬೇಕು. ಮತ್ತೆ ಆ ಪ್ರಪಂಚದಲ್ಲಿ, ಈ ಪ್ರಪಂಚ ಯಾರದ್ದೋ ಏನೋ, ನಾನು ಇಷ್ಟನ್ ಬಾಚ್ಕೊಂಡು ನಾನು ಇದನ್ನ ಇಟ್ಕೊಂಡ್ಬಿಟ್ರೆ ಸಾಕು, ನನ್ನದು ಇದೆಲ್ಲ ಅಂತ ಹೇಳಿ ಕೂತ್ಕೊಳ್ಳೋದಲ್ಲ. ಯಾಕೆಂದ್ರೆ ಯಾರದ್ದೋ ಪ್ರಪಂಚ ಅಂತ ನಾವು ಭೇದ ಮಾಡೋ ಹಾಗಿಲ್ಲ. ಈ ಪ್ರಪಂಚ ಬೇರೆಯವರದ್ದು ಅಂತ ಭಾವಿಸೋದ್ರಿಂದಾನೇ
ಜನತೆ ಭಾವಿಸೋದ್ರಿಂದನೇ ಎಷ್ಟೊಂದು ಅನ್ಯಾಯ ನಡೆಯುತ್ತೆ, ಅಕ್ರಮ ನಡೆಯುತ್ತೆ. ಬೇರೆಯವ್ರದ್ದು ನಂದಿಷ್ಟು ನಿಮ್ದಿಷ್ಟು ಅಂದಾಗ ಅವರದ್ದನ್ನು ಕಿತ್ಕೊಳ್ಳೋ ಮನಸ್ಸು ನಮಗೆ ಬರತ್ತೆ. ಅಕ್ರಮಗಳು ನಡೆಯುತ್ತೆ, ಅನ್ಯಾಯಗಳು ನಡೆಯುತ್ತೆ. ಇನ್ನೊಬ್ರ ಆಸ್ತಿ ಕಳುವು ಮಾಡೋದು, ಅಗತ್ಯಕ್ಕಿಂತ ಹೆಚ್ಚು ಸಂಗ್ರಹಣೆ ಮಾಡೋದು, ಕಾಡನ್ನ ನಾಶ ಮಾಡೋದು, ಯುವ ಜನತೆಯನ್ನ ಹಾಳು ಮಾಡೋ ಅಂಥದ್ದು, ಕೊಲೆ ನಡೆಸೋದು, ಹಿಂಸೆ, ಇದೆಲ್ಲ ಕೂಡ ನಡೆಯೋದು ಯಾವುದರಿಂದ? ಈ ಪ್ರಪಂಚ ನಂದು ಅಂತ ಅವ್ರು ನಂಬಿರಲ್ಲ. ನಂದಿಷ್ಟವಾಗ ನಾನೇ ಎಲ್ಲಾದು ನಂದೆ ಆ ಭಾವನೆ ಇದ್ದಾಗ ಎಲ್ಲ ಇಡೀ ಪ್ರಪಂಚ ನನ್ನದು ಅಂತ ಹೇಳಿ ಅವ್ರು ನಂಬೋದಿಲ್ಲ. ಅದರಿಂದ ಇದೆಲ್ಲ ನಡೀತೆ. ನಾನ್ ಬೇರೆ ಪ್ರಪಂಚ ಬೇರೆ ಅನ್ನೋದರಿಂದ ಈ ಎಲ್ಲಾ ತೊಂದರೆಗಳು ನಡೀತಾ ಇದೆ. ಈ ಕಾರಣದಿಂದ ಅಂತವರಿಗೆ ಈ ಜೀವನ ಎಲ್ಲರದ್ದು ಅನ್ನೋದನ್ನ ಅವ್ರು ಒಪ್ಪದಲೇ ಇರೋದ್ರಿಂದ ಇದೆಲ್ಲ ತಾಪತ್ರಯಗಳಿಗೆ ಕಾರಣ ಆಗ್ತದೆ. ಅದರಿಂದ ಇದು ಒಬ್ಬರ ಜೀವನ ಅಲ್ಲ, ಇದು ಎಲ್ಲರ ಒಬ್ಬರ ಸುಖ ಅಥವಾ ಅವರ ಕುಟುಂಬದ ಸುಖ ಮಾತ್ರ ಮುಖ್ಯ ಅನ್ನುವಂಥದ್ದಲ್ಲ. ಈ ಪ್ರಪಂಚ, ಈ ಜನ, ಪಶು ಪಕ್ಷಿ, ಸಸ್ಯವರ್ಗ, ಬೆಟ್ಟ ಗುಡ್ಡ, ಕಲ್ಲು ಖನಿಜ, ಪ್ರಕೃತಿ ಎಲ್ಲವೂ ಕೂಡ ಆ ಏಕ ಚೈತನ್ಯಕ್ಕೆ ಸೇರಿದ್ದು. ಅದರಿಂದ ನಾವು ಅದರ ಭಾಗನೇ, ನಾವೇನ್ ಬೇರೆ ಅಲ್ಲ. ನಾವು ಕೂಡ ಆ ಏಕ ಚೈತನ್ಯಕ್ಕೆ ಸೇರಿದಂತವ್ರು. ಅದರಿಂದ ಎಲ್ಲದರ ಒಳಿತಿಗಾಗಿ ಕೆಲಸ ಮಾಡಬೇಕು, ಎಷ್ಟು ಬೇಕೋ ಅಷ್ಟನ್ನ ಮಾತ್ರ ಉಪಯೋಗಿಸ್ಬೇಕು. ಹಾಗಾಗಿ ಅವಾಗ ಪ್ರಪಂಚವೇ ನನ್ನದು ಅನ್ನುವ ಭಾವ ಬರುತ್ತೆ. ಅದು ಬಂದಾಗ ನಾವು ಮಾಡುವಂತಹ ಎಲ್ಲ ಕೆಲಸವೂ ಕೂಡ ಕರ್ತವ್ಯದ ರೀತಿಯಲ್ಲಿ ಇರತ್ತೆ ಅಂತ ಹೇಳ್ತಾರೆ. ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾರಲ್ವಾ, ಯೋಗ ಕರ್ಮಸು ಕೌಶಲಂ ಅಂತ. ಯಾವ ಕೆಲಸವನ್ನ ನಾವು ಅತ್ಯಂತ ಕೌಶಲದಿಂದ ಅದನ್ನ ಮಾಡ್ತಾ ಹೋಗ್ತೀವೋ ಅದೇ ಯೋಗ ಅನಿಸ್ಕೊಳ್ಳುತ್ತೆ. ಡಿ ವಿ ಜಿ ಅದನ್ನ ಹೇಳ್ತಾರೆ, ಈ ಜಗತ್ತು ಬೇರೆ ಯಾರದ್ದು ಅಲ್ಲ, ನಮ್ಮೆಲ್ಲರದ್ದು. ಅದಕ್ಕೇನು ಗೌರವ ಕೊಡಬೇಕು ಅದನ್ನ ಕೊಡು. ಎಲ್ಲ ಚೈತನ್ಯಗಳಿಗೂ ಕೂಡ ಸಲ್ಲಿಸುವಂತಹ ಗೌರವವನ್ನ ಸಲ್ಲಿಸು. ಯಾಕೆಂದ್ರೆ ಅದೇ ಚೈತನ್ಯ ನಿನ್ನ ಒಳಗೆ ಸಹ ಇದೆ ಅಂತ ಹೇಳಿ ಡಿ ವಿ ಜಿ ಅವ್ರು ಹೇಳ್ತಾರೆ. ಎಷ್ಟು ಸುಂದರವಾಗಿ ಈ ಅಧ್ಯಾತ್ಮವನ್ನ ಅವರು ತಿಳಿಸಿಕೊಡ್ತಾರೆ ಡಿ ವಿ ಜಿ ಅವರು. ಇದೇ ಒಂದು ಅಭಿಪ್ರಾಯವನ್ನ ಸೂಚಿಸುವಂತಹ ಇನ್ನೊಂದು ಪದ್ಯ ಕೂಡ ಇದೆ. ಅದರಲ್ಲಿ ಹೇಳ್ತಾರೆ, ಜಗದ ಕಲ್ಯಾಣದೊಳಗೆ ಆತ್ಮ ಕಲ್ಯಾಣವನು, ಜಗದ ಬೀದಿಗಳೊಳು ನಿಜಾತ್ಮ ಯಾತ್ರೆಯನು, ಜಗದ ಜೀವಿತದಿ ನಿಜ ಜೀವಿತದ ಪೂರ್ತಿಯನು, ಬಗೆಯಲರಿತವನೇ ಸುಖಿ ಮಂಕುತಿಮ್ಮ ಅಂತ ಹೇಳ್ತಾರೆ. ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ. ಜಗದ ಕಲ್ಯಾಣದಲ್ಲಿ ಆತ್ಮ ಕಲ್ಯಾಣವನ್ನ ನೋಡ್ಬೇಕಂತೆ. ಜಗದ ಬೀದಿಯಲ್ಲಿ ನಡೆಯುವಂತಹ ಯಾತ್ರೆ ಏನಿದೆ, ಜಾತ್ರೆ, ಅದನ್ನ ನಿಜಾತ್ಮ ಯಾತ್ರೆ ಅಂತ ಹೇಳ್ತಾರೆ ಅವರು. ಜಗದ ಜೀವಿತದ ನಿನ್ನ ಜೀವಿತದ ಪೂರ್ತಿಯನ್ನ ನೋಡು, ಅದನ್ನ ಅರ್ಥ ಮಾಡ್ಕೊಂಡಾಗ ನೀನು ಸುಖಿಯಾಗಿರ್ತೀಯ ಅಂತ ಹೇಳಿ ಸುಖಕ್ಕೆ ಒಂದು ಡೆಫಿನಿಷನ್ ಅನ್ನ ಡಿ ವಿ ಜಿ ಅವರು ಕೊಡ್ತಾ ಹೋಗ್ತಾರೆ. ಅಂದ್ರೆ ಯಾರು ಇಡೀ ಪ್ರಪಂಚದ ಕಲ್ಯಾಣದಲ್ಲಿ, ಪ್ರಪಂಚದ ಒಳಿತಿನಲ್ಲಿ ತನ್ನ ಒಳಿತನ್ನ ಕಾಣ್ತಾನೋ, ಮತ್ತೆ ಜಗತ್ತಿನಲ್ಲಿ ನಡೆಯುವ ಎಲ್ಲ ವಿದ್ಯಮಾನಗಳಲ್ಲಿ ತನ್ನ ಆತ್ಮದ ಜೈತ್ರ ಯಾತ್ರೆಯನ್ನ ನೋಡ್ತಾನೋ, ಜಗತ್ತಿನ ಜೀವಿತವೇ ತನ್ನ ಜೀವಿತ ಅಂತ ಭಾವಿಸಿದಾನೋ, ಅಂಥವನು ಸುಖಿ ಅಂತ ಹೇಳಿ ಡಿ ವಿ ಜಿ ಹೇಳ್ತಾರೆ. ಅವನು ಆನಂದ ಪಡಿತಾನೆ, ತಾನೂ ಸಹ ಪ್ರಪಂಚದ ಒಂದು ಭಾಗ. ಅಲ್ಲಿ ನಡೆಯುವ ಎಲ್ಲ ವಿದ್ಯಮಾನವು ತನಗೇ ಆದಂತೆ, ತಾನೇ ಭಾಗಿಯಾದಂತೆ ಯಾರು ಭಾವಿಸ್ತಾರೋ ಅವ್ರಿಗೆ ಆನಂದ ಸಿಗುತ್ತೆ. ತನ್ನ ಆತ್ಮಕ್ಕೆ ಯಾವುದು ಒಳಿತೋ ಅದನ್ನ ಅರ್ಥ ಮಾಡ್ಕೊಂಡಾಗ ಜಗದ ಉದ್ಧಾರಕ್ಕಾಗಿ ಅವನ ಆ ಕೆಲಸವನ್ನ ಮಾಡ್ತಾ ಹೋಗ್ತಾನೆ. ಯಾಕೆಂದ್ರೆ ತನಗೆ ಒಳಿತಾದದ್ದು ಇತರರಿಗೂ ಒಳಿತು ಅನ್ನುವ ಭಾವನೆ ಅವನಿಗೆ ಅರ್ಥ ಆಗತ್ತೆ. ಅದು ಮುಕ್ತನಾದವನ್ನ ಆನಂದದ ಸ್ಥಿತಿ. ಯಾಕೆಂದ್ರೆ ಯಾರು ಜಗದ ಉದ್ಧಾರಕ್ಕೆ ದುಡಿತಾರೋ ಅವ್ರಿಗೆ ಮಾತ್ರ ಆನಂದ ಸಿಗುವಂತಹದ್ದು ಅಂತ ಹೇಳಿ ಹೇಳ್ತಾರೆ. ಈ ಸ್ಥಿತಿಯನ್ನ ಕುರಿತು ಜೆ ಕೆ ಅವರು ಬಹಳ ಚೆನ್ನಾಗಿ ಹೇಳ್ತಾರೆ. ಕೃಷ್ಣಮೂರ್ತಿ, ಜಿಡ್ಡು ಕೃಷ್ಣಮೂರ್ತಿ ಅವರು, ಯು ಆರ್ ದಿ ವರ್ಲ್ಡ್ ಅಂತ ಹೇಳ್ತಾರೆ. ಅಂದ್ರೆ ನೀನೇ ಪ್ರಪಂಚ, ಪ್ರಪಂಚದಲ್ಲಿ ಏನೇನ್ ನಡೀತಿದ್ಯೋ ಅದೆಲ್ಲವೂ ನಿನ್ನ ಒಳಗೆ ಇದೆ ಅಂತ ಹೇಳಿ ಹೇಳ್ತಾರೆ. ಆದ್ರೆ ನೀನೇ ಪ್ರಪಂಚ ಅಂದ್ರು ಅವರು. ಪ್ರಪಂಚದ ಎಲ್ಲ ಆಗುಹೋಗುಗಳು ಕೂಡ ನಮ್ಮವೇ, ಎಲ್ಲವೂ ನಮ್ಮದೇ ಜವಾಬ್ದಾರಿ ಅಂತ ಭಾವಿಸಿದಾಗ ನಮ್ಮಿಂದ ಸರಿಯಾದಂತಹ ಕೆಲಸವನ್ನ ನಿರ್ವಹಿಸೋದಕ್ಕೆ ಸಾಧ್ಯ ಆಗತ್ತೆ. ಬರಿಯ ನನ್ನ ಏಳಿಗೆ, ನನ್ನ ಉದ್ಧಾರ, ನನ್ನ ಆಸ್ತಿ, ನನ್ನ ಕುಟುಂಬ, ನನ್ನ ಅಂತಸ್ತು, ನನ್ನ ಕುರ್ಚಿ ಅಂತ ಕೂತ್ಕೊಂಡ್ರೆ ಈ ಸ್ವಾರ್ಥದಿಂದ ಕೆಲಸ ಮಾಡಿದವರಿಗೆ ಯಾವತ್ತೂ ಏಳಿಗೆ ಅನ್ನೋದು ಇಲ್ಲ, ಆನಂದವೂ ಇಲ್ಲ, ಸುಖನೂ ಇಲ್ಲ. ಅದಕ್ಕೆ ನಾವು ಪ್ರಪಂಚದಲ್ಲಿ ಬಹಳ ಚೆನ್ನಾಗಿ ಇರಬೇಕು ಅಂತಂದ್ರೆ ಇಡೀ ಪ್ರಪಂಚ ನನ್ನದು ಅನ್ನುವ ಆ ಭಾವದಿಂದ ನಾವು ಕೆಲಸ ಮಾಡ್ತಾ ಹೋದಾಗ ಆನಂದ ನಮ್ಗ ಬರತ್ತೆ, ಅದು ಸುಖ ಕೂಡ ನಮ್ಗೆ ಸಿಗತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಏನ್ ಮಾಡ್ಬೇಕು ಅಂತ ಹೇಳಿ ಡಿ ವಿ ಜಿ ಅವರು ಒಂದು ಕಿವಿ ಮಾತು ಹೇಳ್ತಾರೆ.
ಅದೇನ್ ಹೇಳ್ತಾರೆ ಅಂತ ಹೇಳಿ ಮುಂದಿನ ಒಂದು ಶ್ಲೋಕದಲ್ಲಿ ನಾವು ನೋಡೋಣ. ಅದ್ರಲ್ಲಿ ಅವ್ರು ಹೇಳ್ತಾರೆ, ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯ ಆಗು, ಕಲ್ಲಾಗು ಕಷ್ಟಗಳ ಮಳೆಯ ವಿಧಿ ಸುರಿಯೇ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ ಅಂತ ಹೇಳ್ತಾರೆ. ಎಷ್ಟ್ ಚೆನ್ನಾಗಿ ಹೇಳ್ತಾರೆ ನೋಡಿ. ಹುಲ್ಲಾಗು ಬೆಟ್ಟದಡಿ ಅಂದ್ರೆ ಬೆಟ್ಟದ ಬುಡದಲ್ಲಿ ಹುಲ್ಲಾಗಿ ಹುಟ್ಟು ಅಂತ ಹೇಳ್ತಾರೆ. ಎಷ್ಟೋ ಪ್ರಾಣಿಗಳಿಗೆ ಆಹಾರ ಆಗತ್ತೆ, ಅದು ಉಪಯೋಗಕ್ಕೆ ಬರುತ್ತೆ. ಬೆಟ್ಟದ ಬುಡ ಆಗಿರೋದ್ರಿಂದ ಮಳೆ ಬಿದ್ದಾಗ ಬೆಟ್ಟದ ಆ ಕಲ್ಲು ಇದು ಎಲ್ಲ ಇದಾಗಿ ಮಣ್ಣೆಲ್ಲ ಕೆಳಗೆ ಜಾರ್ಕೊಂಡು ಬಂದು ಬಹಳ ಫಲವತ್ತಾದಂತಹ ಭೂಮಿ ಈ ಬೆಟ್ಟದ ಬುಡದ ಭಾಗದಲ್ಲಿ ಇರ್ತದೆ. ಕೊರಕಲು ಅಂತ ನಾವೇನ್ ಹೇಳ್ತೀವಿ ಅಲ್ಲಿ, ಅಲ್ಲೆಲ್ಲವೂ ಶೇಖರ ಆಗಿರತ್ತೆ. ಅಲ್ಲಿ ಒಂದು ಹುಲ್ಲಾಗಿ ಹುಟ್ಟಿದಾಗ ಏನಾಗತ್ತೆ, ಬಹಳ ಪೌಷ್ಟಿಕವಾದಂತಹ ಆಹಾರವಾಗತ್ತೆ, ಪ್ರಾಣಿಗಳಿಗೆ ಆಹಾರ ಆಗೋದಕ್ಕೆ ಸಾಧ್ಯ ಆಗತ್ತೆ. ಜೊತೆಗೆ ಅಲ್ಲಿ ಬೆಳೆಯೋ ಹುಲ್ಲು ಬಹಳ ಹುಲುಸಾಗಿರುತ್ತೆ, ಆ ಬಹಳ ಚೆನ್ನಾಗಿ ಇರತ್ತೆ. ಅದ್ರ ಜೊತೆಗೆ ಆ ಯಾರ ಕಣ್ಗೂ ಬೀಳೋ ಅಗತ್ಯನೇ ಇಲ್ಲ. ಅದು ಅದು ತಾನ್ ಪಾಡಿಗೆ ತಾನು ಇರುತ್ತೆ, ತುಂಬಾ ದೊಡ್ಡದಾಗೇನ್ ಬೆಳೆಯಲ್ವಲ್ಲ, ಅದರಿಂದ ಯಾರ ಕಣ್ಗೂ ಬೀಳಲ್ಲ. ಅದು ಅನೇಕರ ಉಪಯೋಗಕ್ಕೆ ಕೂಡ ಬರುತ್ತೆ. ಮತ್ತೆ ಈ ಬೆಟ್ಟ ಜರುಗೋದಿಲ್ಲ, ಅಂದ್ರೆ ನೀರು ಬಂದು 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 ಎಷ್ಟೋ ಸರ್ತಿ ಗುಡ್ಡಗಳು ಜರಿಯುತ್ತಲ್ಲ, ಅದು ಆಗೋದಿಲ್ಲ. ಬುಟ್ಟದ ಬೆಟ್ಟದ ಬುಡದಲ್ಲಿ ಯಾವಾಗ್ಲೂ ಕೂಡ ಹುಲ್ಲಿನ ಹಾಸು ಇರಬೇಕು. ಅದಿದ್ದಾಗ್ಲೇ ಆ ಬೆಟ್ಟಕ್ಕೆ ಇದಕ್ಕೆ ಕೂಡ ಒಂದು ಸಪೋರ್ಟ್ ಕೊಡುವಂತಹ ಒಂದು ವಿಷಯ ಆಗಿರತ್ತೆ ಅದು. ಯಾಕೆಂದ್ರೆ ನೀರು ಅದನ್ನ ಜಾರಿಸಿ ಮಣ್ಣನ್ನೆಲ್ಲ ಜಾರಿಸ್ಕೊಂಡು ಹೋಗೋದಿಲ್ಲ, ಇದ್ದಿದ್ದ ಹುಲ್ಲು ಅದನ್ನೆಲ್ಲ ತಡೆಯುತ್ತೆ. ಹಾಗಾಗಿ ಹುಲ್ಲಾಗು ಬೆಟ್ಟದಡಿ ಅಂದ್ರೆ ಅದಕ್ಕೆ ಎಷ್ಟು ವಿಷಯಗಳು ತುಂಬಿದೆ ಅಂತ ಹೇಳಿದ್ರೆ, ಬರೀ ಆಹಾರ ಮಾತ್ರ ಅಲ್ಲ, ಬರೀ ಕಣ್ಣಿಗೆ ತಂಪು ಮಾತ್ರ ಅಲ್ಲ, ಬರೀ ಆಕ್ಸಿಜನ್ ಕೊಡೋದಲ್ಲ, ಪ್ರಾಣಿಗಳಿಗೆ ಆಹಾರ ಅಷ್ಟೇ ಅಲ್ಲ, ಆ ಬೆಟ್ಟವನ್ನ ಕಾಪಾಡುವುದು ಕೂಡ ಈ ಭಾಗವೇ ಆಗಿರುತ್ತೆ. ಹಾಗಾಗಿ ಹುಲ್ಲಾಗು ಬೆಟ್ಟದಡಿ ಅಂತ ಹೇಳ್ತಾರೆ. ಈ ರೀತಿ ಹುಲ್ಲಿನಂತೆ ಇರು ಅಂತ ಹೇಳ್ತಾರೆ. ಅನೇಕ ಉಪಯೋಗಕ್ಕೆ ಬರೆಯುತ್ತೆ. ಮತ್ತೆ ಇನ್ ಮುಂದಿನ ಹೇಳ್ತಾರೆ, ಮನೆಗೆ ಮಲ್ಲಿಗೆಯಾಗು ಅಂತ ಹೇಳ್ತಾರೆ. ಅಂದ್ರೆ ಮಲ್ಲಿಗೆ ಹೂವು ಅದರ ಮೃದುತ್ವಕ್ಕೆ, ಅದರ ಸುವಾಸನೆಗೆ ಬಹಳ ಹೆಸರುವಾಸಿಯಾದದ್ದು. ಮಲ್ಲಿಗೆ ಹೂವು ಸದಾ ಘಮಘಮಿಸುತ್ತಾ ಎಲ್ಲರ ಮನಸ್ಸಿಗೆ ಆಹ್ಲಾದ ನೀಡುತ್ತೆ. ಒಂದ್ ಹಿಡಿ ಮಲ್ಲಿಗೆ ಹೂವನ್ನ ಇಟ್ಟು ನೋಡಿ ಮನೆಯಲ್ಲಿ, ಎಷ್ಟು ಇಡೀ ಮನೆ ಗಮಗಿಡ್ತಾ ಇರುತ್ತೆ. ಅಷ್ಟು ಆ ಮೃದುತ್ವ ಅನ್ನೋದು ಮನಸ್ಸಿನಲ್ಲಿ ಆಹ್ಲಾದವನ್ನ ಉಂಟು ಮಾಡ್ತಾ ಇರುತ್ತೆ. ದೇವರ ಪೂಜೆಗೆ ಬರುತ್ತೆ, ಹೆಂಗೆಳೆಯರ ಕೇಶದ ಅಲಂಕಾರಕ್ಕೆ ಬರುತ್ತೆ. ಮಲ್ಲಿಗೆಯೇ ಚಂದ. ಅದರಲ್ಲೂ ಮೈಸೂರು ಮಲ್ಲಿಗೆ ಹೂ ಜ್ಞಾಪಿಸ್ಕೊಳ್ಳಿ. ಮಲ್ಲಿಗೆ ತಾನು ಇರೋವರೆಗೂ ಕೂಡ ಕಂಪನ್ನ ಸೂಸಿ ಪರರಿಗೆ ಉಪಕಾರಿಯಾಗಿ ಇತ್ಕೊಂಡು ನಂತರ ಅದು ಒಣಗಿ ಹೋಗುತ್ತೆ. ಈ ರೀತಿ ಉಪಕಾರಿ ಬದುಕು ನಮ್ದಾಗ್ಬೇಕು ಅಂತ ಹೇಳ್ತಾರೆ. ಕಲ್ಲಾಗು ಕಷ್ಟಗಳ ಮಳೆಯ ವಿಧಿ ಸುರಿಸೆ ಅಂತ ಹೇಳ್ತಾರೆ. ಅಂದ್ರೆ ಪ್ರಪಂಚದಲ್ಲಿ ಹುಟ್ಟಿದ್ಮೇಲೆ ನಮ್ಮ ಕರ್ಮಾನುಸಾರ, ಹಿಂದಿನ ಕರ್ಮ ನಾವ್ ಎಷ್ಟು ತಂದಿದೀವಿ ನಮ್ಗೆ ಗೊತ್ತಿಲ್ಲ. ಆ ಎಲ್ಲ ಕರ್ಮವನ್ನ ನಾವಿಲ್ಲಿ ತೀರಿಸ್ಲಿಕ್ಕೆ ಕಷ್ಟನೂ ಪಡ್ಬೇಕಾಗತ್ತೆ, ಸುಖನೂ ಇರತ್ತೆ, ಇಲ್ಲ ಅಂತಲ್ಲ. ಅವೆಲ್ಲ ಇದ್ದಾಗ ಕಷ್ಟಗಳ ಮಳೆಯಂತೆ ವಿಧಿ ಸುರಿಸಿದಾಗ, ಅಂದ್ರೆ ಕೆಲವು ಸಲ ಕೆಲವು ವೇಳೆಗಳಲ್ಲಿ ತುಂಬಾ ಕಷ್ಟ ಬರೋದು ಉಂಟು. ಆ ಪೀರಿಯಡ್ ಅನ್ನ ಬಹಳ ಕಷ್ಟಪಟ್ಟೆ ನಾವು ಅದನ್ನ ಮುಂದಕ್ಕೆ ಹಾಕ್ತಾ ಮುಂದೆ ಹೋಗ್ತೀವಿ ನಾವು. ಆಗ ಏನಾಗತ್ತೆ ಅಂದ್ರೆ, ಕಷ್ಟಗಳ ಮಳೆ ಸುರಿದಾಗ ಕೂಡ ಕಲ್ಲಿನಂತೆ ಗಟ್ಟಿಯಾಗಿ ನಿಂತ್ಕೋ ಅಂತ ಹೇಳ್ತಾರೆ ಡಿ ವಿ ಜಿ ಅವರು. ಯಾಕೆಂದ್ರೆ ಕಷ್ಟಗಳು ಬಂದು ಅಂತ ಕರಗಿ ನೀರಾಗಿ ಬಿಟ್ಟು ಹೋಗ್ಬಿಡ್ಬೇಡ, ಕಲ್ಲಿನಂತೆ ದೃಢವಾಗಿ ನಿಲ್ಲು. ಒಂದ್ ಗಾದೆ ಹೇಳ್ತಾರಲ್ಲ, ಗೋರ್ಕಲ್ಲ ಮೇಲೆ ಮಳೆ ಸುರಿದಂತೆ ಸರ್ವಜ್ಞ ಅಂತ. ಗೋರ್ಕಲ್ಲ ಮೇಲೆ ಮಳೆ ಸುರಿದ್ರೆ ಏನಾಗತ್ತೆ? ಏನೂ ಆಗಲ್ಲ, ಕಲ್ಲು ಒದ್ದೆ ಆಗೋದಿಲ್ಲ. ಒದ್ದೆ ಆಗತ್ತಷ್ಟೇ, ಮೆತ್ತಗಾಗಲ್ಲ, ಅದು ಹರಿದೋಗಲ್ಲ, ಒಡೆದೋಗೋದಿಲ್ಲ. ಆ ರೀತಿಯಂತೆ ನಾವು ಗಟ್ಟಿಯಾಗಿ ನಿಲ್ಬೇಕಾಗತ್ತೆ. ಆದ್ರೆ ನಮಗೆ ಬರುವಂತಹ ಕಷ್ಟ ನಷ್ಟಗಳೆಲ್ಲ ನಮ್ಮನ್ನ ತಿದ್ದೋದಿಕ್ಕೆ, ನಮ್ಮಲ್ಲಿ ಒಳ್ಳೆ ಗುಣಗಳನ್ನ ಬೆಳೆಸ್ಲಿಕ್ಕೆ, ನಮ್ಮಲ್ಲಿ ಇಚ್ಛಾಶಕ್ತಿಯನ್ನ ಬೆಳೆಸೋದಿಕ್ಕೆ, ನಮ್ಮಲ್ಲಿ ಜೀವಿತವನ್ನ ಎದುರಿಸುವಂತಹ, ಏನೇ ಬರ್ಲಿ ನಾನು ಅದನ್ನ ಎದುರಿಸ್ತೀನಿ ಅನ್ನುವಂತಹ ಶಕ್ತಿ, ಧೈರ್ಯವನ್ನ ತುಂಬಲಿಕ್ಕೆ ಬರುತ್ತೆ. ನಮ್ಮ ಕರ್ಮದ ಹೊರೆ ಕಡಿಮೆ ಆಗ್ತಾ ಹೋಗತ್ತೆ. ಆ ಪ್ರಯತ್ನದಲ್ಲಿ ದೇವತೆಗಳು ನಮ್ಗೆ ಈ ಕಷ್ಟವನ್ನ ಕೊಟ್ಟಿರ್ತಾರೆ. ಹಾಗಾಗಿ ಬರೀ ಸುಖದಲ್ಲಿ ಆತ್ಮನ ಬೆಳವಣಿಗೆ ಹೆಚ್ಚಾಗಿ ಆಗೋದಿಲ್ಲ. ಯಾವಾಗ್ಲೂ ಕಷ್ಟದಲ್ಲೇ ಆತ್ಮನ ಬೆಳವಣಿಗೆ ಆಗುವಂತಹದ್ದು. ಹಾಗಾಗಿ ನಮ್ಮ ಇಚ್ಛಾಶಕ್ತಿ ಬೆಳೆದು ನಮ್ಗೆ ವಿವೇಕ ಹುಟ್ಟಬೇಕು ಅಂತ ಹೇಳಿದ್ರೆ, ನಮ್ಮ ಸರಿ ತಪ್ಪು ತಿಳಿಬೇಕು ಅಂತ ಹೇಳಿದ್ರೆ, ನಾವು ಜೀವನದಲ್ಲಿ ದೃಢವಾಗಿ ನಿಂತು ಮುನ್ನಡಿಬೇಕು ಅಂತ ಹೇಳಿದ್ರೆ, ನಾವು ಕಲ್ಲಾಗಬೇಕು ಕಷ್ಟಗಳ ಮಳೆ ವಿಧಿ ಸುರಿಸೆ ಅಂತ ಹೇಳ್ತಾರೆ. ಹ, ಅದೇ ರೀತಿ ಹೇಳ್ತಾರೆ ಮುಂದಕ್ಕೆ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ ಅಂತಾರೆ. ಎಷ್ಟೋ ಜನಕ್ಕೆ ಕೈಲಾಗಲ್ಲ, ಏನೋ ತೊಂದರೆ ತಾಪತ್ರಯ, ಅಂಥವ್ರಿಗೆ ಸಹಾಯಕರಾಗಿ ನಿಲ್ಬೇಕಾಗತ್ತೆ ನಾವು.
ಅವರ ಬಾಳಿನ ಕಹಿಯನ್ನ ಕಡಿಮೆ ಮಾಡೋದಕ್ಕೆ ಪ್ರಯತ್ನ ಮಾಡ್ಬೇಕಾಗತ್ತೆ. ಅವರ ಕಷ್ಟಗಳಿಗೆ ಹೆಗಲು ಕೊಡಬೇಕಾಗತ್ತೆ. ಬಾಳು ಬರಿಯ ಕಷ್ಟಗಳ ಸರಮಾಲೆ ಅಲ್ಲ, ಅವರ ಬಾಳಿನಲ್ಲಿ ಒಂದು ಚೂರು ಸಿಹಿಯನ್ನ ಕೂಡ ನಾವು ಹಂಚುವಂತಹ ಪ್ರಯತ್ನವನ್ನ ನಾವು ಮಾಡಬೇಕಾಗತ್ತೆ. ಈ ಸಿಹಿಯ ಅನುಭವ ಅವ್ರಿಗೆ ಸಿಗೋದಕ್ಕೆ ನಾವು ಸಹಕಾರಿಗಳಾಗಬೇಕಾಗತ್ತೆ. ಅದರಿಂದ ಅದಕ್ಕೆ ಡಿ ವಿಜಿ ಹೇಳ್ತಾರೆ, ಎಲ್ಲರೊಳಗೆ ಒಂದಾಗು ಮಂಕುತಿಮ್ಮ ಅಂತ ಹೇಳ್ತಾರೆ. ಅಂದ್ರೆ ನೀನು ಬೇರೆ ಅಲ್ಲ, ಮೇಲು ಕೀಳು ಅನ್ನುವ ಯಾವ ಭಾವನೆಯೂ ಇಲ್ಲದೆ, ಅಂದ್ರೆ ಲಿಂಗ ಭೇದ, ಜಾತಿ ಭೇದ, ವರ್ಣ ಭೇದ, ಅಂತಸ್ತಿನ ಭೇದ, ಯಾವ ಭೇದವೂ ಇಲ್ಲದೆ, ದೀನರು ದುರ್ಬಲರು ಅವರು ಕೂಡ ನಮ್ಮಿಂದ ಬೇರೆ ಅಂತ ಭಾವಿಸದೆ ಎಲ್ಲರೊಂದಿಗೂ ಇರುವಂತಹ ಇರೋದು ಅದೇ ಚೈತನ್ಯ ಅಂತ ಹೇಳಿ, ದೇವರು ಚೈತನ್ಯ ಅಂತ ತಿಳಿದಾಗ ನಾವು ಎಲ್ಲರೊಂದಿಗೆ ಒಂದಾಗಿರ್ತೇವೆ. ಅದು ನಮ್ಮ ಸಹಜ ಗುಣ ಆಗ್ತದೆ. ಆವಾಗ ಪ್ರತ್ಯೇಕತಾ ಮನೋಭಾವ ನಮ್ಮಿಂದ ಕಳಚ್ಕೊಂಡ್ಬಿಡುತ್ತೆ. ಆವಾಗ ಸ್ವಾರ್ಥ ಪೂರ್ತಿಯಾಗಿ ಹೋಗತ್ತೆ. ಬರೀ ನಾನು, ನನ್ನ ಸಂಸಾರ, ನನ್ನ ಮಕ್ಕಳು, ನನ್ನ ಆಸ್ತಿ, ನನ್ನ ಅಂತಸ್ತು, ಇದ್ಯಾವುದು ಮುಖ್ಯ ಆಗೋದಿಲ್ಲ. ಎಲ್ಲ ಭೇದಗಳ ನಡುವೆ ಎಲ್ಲರೊಳಗೆ ನಾವು ಒಂದು ಅನ್ನುವುದನ್ನ ಅರ್ಥ ಮಾಡ್ಕೊಳ್ತೇವೆ. ಇದನ್ನ ಡಿ ವಿಜಿ ಹೇಳ್ತಾರೆ, ಬಾಳಿನ ಸೂತ್ರ ಅಂತ ಹೇಳ್ತಾರೆ ಡಿ ವಿಜಿ ಇದನ್ನ. ಇದೇ ಬಾಳಿನ ಸೂತ್ರ. ಯಾವುದು? ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಳೆ ವಿಧಿ ಸುರಿಯೇ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ ಅನ್ನೋದು ಬಾಳಿನ ಸೂತ್ರ ಅಂತ ಹೇಳ್ತಾರೆ ಡಿ ವಿಜಿ. ಅಷ್ಟು ಅದಕ್ಕೆ ಬೆಲೆಯನ್ನ ಕೊಡ್ತಾರೆ ಅವರು. ಹೀಗೆ ನಿಸ್ವಾರ್ಥದಿಂದ ಎಲ್ಲರೊಳಗೆ ಒಂದಾದಾಗ ಸಾಧಕ ಇಡೀ ಜಗತ್ತಿಗೆ ಒಡೆಯ ಆಗ್ತಾನೆ. ಇಡೀ ಜಗತ್ತಿನ ಒಡೆಯ ಅವನು. ಹೇಗೆ ಹೇಗೆ ಒಡೆಯ ಆಗ್ತಾನೆ ಅಂದ್ರೆ, ಅವ್ರು ಹೇಳ್ತಾರೆ, ತ್ಯಜಿಸಿ ಭುಜಿಸಲ್ ಕಲಿತವನೇ ಜಗಕ್ಕೆ ಯಜಮಾನ, ನಿಜ ಕುಕ್ಷಿ ಚಿಂತೆಯೇ ಮೊದಲು ಮನೆ ತಾಯಿಗೆ, ಭುಜಿಪ ಪತಿ ಸುತರೊಪ್ಪು ತುಪ್ಪವಳೋಟಕ್ಕೆ, ಭಜಿಸು ನೀನಾವ್ರತವ ಮಂಕುತಿಮ್ಮ ಅಂತ. ಅವಳೂಟಕ್ಕೆ ತುಪ್ಪ ಯಾವುದು ಅಂತ ಹೇಳ್ತಾರೆ, ತ್ಯಜಿಸಿ ಭುಜಿಸಲ್ ಕಲಿತವನೇ ಜಗಕ್ಕೆ ಯಜಮಾನ. ಮೊದ್ಲು ತ್ಯಾಗ ಮಾಡ್ಬೇಕು, ಅನಂತರ ತಾನು ಊಟ ಮಾಡ್ಬೇಕು ಅಂತ ಹೇಳ್ತಾರೆ. ತ್ಯಾಗ ಮಾಡಿ ಊಟ ಮಾಡಲು ಕಲಿತವನೇ ಜಗತ್ತಿಗೆ ಯಜಮಾನನಾಗಬಲ್ಲ. ತನ್ನ ಶಕ್ತಿಯಿಂದ, ತನ್ನ ತೋಳಬಲದಿಂದ, ಸೈನಿಕರ ಶಕ್ತಿಯಿಂದ, ಸಿರಿ ಸಂಪತ್ತಿನಿಂದ ಇಡೀ ಪ್ರಪಂಚ ನಾನು ಗೆದ್ದುಬಿಡ್ತೀನಿ ಅಂತ ಹೊರಟ ಅನೇಕ ಚಕ್ರವರ್ತಿಗಳು ಕೊಟ್ಟ ಕೊನೆಗೆ, ಅಂದ್ರೆ ತಮ್ಮ ಮರಣ ಬಂದಾಗ ಅವ್ರು ಕಲ್ತಂತಹ ಪಾಠ ಏನು ಅಂತ ಹೇಳಿದ್ರೆ, ಪರಮ ತ್ಯಾಗ. ತ್ಯಾಗ ಮಾತ್ರವೇ ಇನ್ನೊಬ್ಬರನ್ನ ಗೆಲ್ಲಲು ಒಂದು ಸಾಧನೆ ಅನ್ನೋದನ್ನ ಅವ್ರು ಅರ್ಥ ಮಾಡ್ಕೊಳ್ತಾರೆ. ಬರಿಯ ಶಕ್ತಿ, ದೈಹಿಕ ಶಕ್ತಿಯಿಂದ, ಸೈನಿಕರ ಶಕ್ತಿಯಿಂದ, ಸಿರಿ ಸಂಪತ್ತಿನಿಂದ ಇಡೀ ಪ್ರಪಂಚ ಗೆದ್ದು ಬಿಡ್ತೀನಿ ಅನ್ನೋ ಸುಳ್ಳು. ಗೆದ್ದಂತೆ ಅನ್ನಿಸುತ್ತೆ ಅಷ್ಟೇ. ಆದ್ರೆ ನಿಜವಾಗಿ ಮನುಷ್ಯನನ್ನ ಗೆಲ್ಲೋದು ಯಾವುದರಿಂದ ಅಂತ ಹೇಳಿದ್ರೆ, ಅವರನ್ನ ತ್ಯಾಗದಿಂದ. ಪರಮ ತ್ಯಾಗವೇ ಪಾಠವಾಗ್ಬೇಕು. ಆ ತ್ಯಾಗದಿಂದ ಮಾತ್ರ ಇನ್ನೊಬ್ಬರನ್ನ ಗೆಲ್ಲಕ್ಕೆ ಸಾಧ್ಯ. ಶಕ್ತಿಯಿಂದಲ್ಲ, ಯುಕ್ತಿಯಿಂದಲ್ಲ, ಆಸ್ತಿ ಅಂತಸ್ತುಗಳಿಂದಲ್ಲ ಅಂತಾರೆ. ಅಲೆಕ್ಸಾಂಡರ್ ಆಗಿರ್ಬೋದು, ಅಶೋಕ ಚಕ್ರವರ್ತಿ ಆಗಿರ್ಬೋದು, ಇವರೆಲ್ಲ ಕಲಿತಂತಹ ಪಾಠ ಏನಾಗಿತ್ತು? ಭರತ ಬಾಹುಬಲಿಯ ಒಂದು ಕತೆ. ಇದೆಲ್ಲದನ್ನ ನೋಡಿದ್ರೆ ತ್ಯಾಗವೇ ಬಹಳ ಪ್ರಮುಖವಾದದ್ದು ಅಂತ ನಮ್ಗೆ ಅರ್ಥ ಆಗತ್ತೆ. ಈ ಅಲೆಕ್ಸಾಂಡರ್ ಕಲ್ತಿದ್ದು ಅಷ್ಟೇ ತ್ಯಾಗದಿಂದ, ಅದೇ ಜೀವನ ಅಂತ. ಅಶೋಕ ಚಕ್ರವರ್ತಿ ಕಲ್ತಿದ್ದು ಅದನ್ನೇನೆ. ಭರತ ಬಾಹುಬಲಿದು ಅಷ್ಟೇನೆ. ಭರತ ಬಾಹುಬಲಿ ನಡುವೆ ಯುದ್ಧಕ್ಕಾಗಿ, ರಾಜ್ಯಕ್ಕಾಗಿ ಯುದ್ಧ ನಡೆದಾಗ ಗೆದ್ದಿದ್ದು ಬಾಹುಬಲಿನೇ. ಆದ್ರೆ ಅವನು ನನ್ಗೆ ಯಾವುದು ಬೇಡ ಅಂತ ಹೇಳಿ ಹೋಗಿ ಒಂದು ಕಡೆ ನಿಂತು ಬಿಡ್ತಾರೆ, ತಪಸ್ ಮಾಡ್ತಾ. ಅವ್ರಿಗೆ ಮುಕ್ತಿ ಬರೋದೇ ಇಲ್ಲ. ಯಾತಕ್ಕೆ ಅಂತ ಹೇಳಿದ್ರೆ, ನಾನ್ ನಿಂತಿರೋ ನೆಲ, 2 ಪಾದಗಳನ್ನ ಊರಿರುವಂತಹ ನೆಲ ನನ್ನ ಅಣ್ಣನ ಇದು ಅಂತ ಹೇಳಿ ಅವ್ರಿಗೆ ಆ ಒಂದು ಆಣವ ಮಲ ಕಾಡ್ತಾ ಇರುತ್ತೆ. ಅವಾಗ ಭಗವಂತನ ವೈರಾಗ್ಯದ ಮಾತು ಹಾಗಿದ್ದಾಗ ಗೊಮಟೇಶ್ವರನ ಕೊನೆಯ ತ್ಯಾಗವನ್ನ, ಆಣವ ಮಲ ಹೋಗಿದ್ದು ಹೇಗೆ ಅಂತ ಹೇಳಿದ್ರೆ, ಭರತ ಬರ್ತಾರೆ. ಬಂದು ಅವ್ರು ಹೇಳ್ತಾರೆ, ಯಾರು ತ್ಯಾಗಿಯೋ ಅವನದ್ದು ಇಡೀ ಪ್ರಪಂಚ, ನನ್ನ ಭೂಭಾಗ ಇದು ಅಂತ ಹೇಳಿ ನೀನು ಅದಕ್ಕೆ ಅಂಟ್ಕೊಂಡು ನೀನು ಸಂಪೂರ್ಣವಾಗಿ ಜೀವನ್ಮುಕ್ತನಾಗದೆ ಉಳಿದಿದೆಯಲ್ಲ, ಅದು ತಪ್ಪು ಅಂತ ಹೇಳ್ತಾರೆ. ಇದು ಭರತನ ವೈರಾಗ್ಯದ ಮಾತುಗಳಿರುತ್ತಲ್ಲ, ಅದರಿಂದ ಗೊಮ್ಮಟೇಶ್ವರರಿಗೆ ತಕ್ಷಣ ಆರ್ಣವ ಮಲ ನಾಶ ಆಗ್ಬಿಟ್ಟು ಅವರು ಮುಕ್ತಿಯನ್ನ ಪಡ್ಕೊಳ್ತಾರೆ. ಇಲ್ಲದೆ ಇದ್ರೆ ಅವ್ರಿಗೆ ಮುಕ್ತಿ ಸಿಗೋದಿಲ್ಲ. 2 ಪಾದಗಳನ್ನ ಊರಿರೋದು ಭರತನ ರಾಜ್ಯ ಅಂತ ಹೇಳಿ ಅವ್ರ ತಲೆನಲ್ಲಿ ಇರುತ್ತೆ. ಆಗ ಭರತ ಹೇಳ್ತಾರೆ, ಇಲ್ಲ, ಯಾರು ತ್ಯಾಗಿಯೋ
ಅವರದ್ದು ಈ ಭೂಮಿ ಇಡೀ ಭೂಮಂಡಲ ತ್ಯಾಗ ಮಾಡಿದವನ ವಸ್ತುವನ್ನ ಆಸ್ತಿ ಅಂತ ಹೇಳಿದಾಗ ಅವ್ರಿಗೆ ಆ ಕ್ಷಣ ಜ್ಞಾನೋದಯ ಆಗ್ಬಿಡುತ್ತೆ, ಅವರು ಮುಕ್ತರಾಗ್ಬಿಡ್ತಾರೆ. ತ್ಯಾಗದಿಂದ ಆಗುವ ಮಹತ್ತರ ಪರಿವರ್ತನೆ ಇದು. ತ್ಯಾಗ ಯಾವ ರೀತಿ ಇರಬೇಕು ಅಂತ ಹೇಳಿ ಡಿ ವಿ ಜಿ ಇದೇ ಕಗ್ಗದಲ್ಲೇ ಹೇಳ್ತಾರೆ. ಮೊದಲು ಮನೆ ತಾಯಿಗೆ ತನ್ನ ಹೊಟ್ಟೆ ಹಸುವಿನ ಚಿಂತೆ ಇರೋದಿಲ್ಲ. ಎಲ್ಲರಿಗೂ ಅಡುಗೆ ಮಾಡಿ ಎಲ್ಲರನ್ನ ಬಡಿಸ್ತಾಳೆ. ಮಕ್ಕಳು, ಗಂಡ, ಹಿರಿಯರು, ಅತಿಥಿಗಳು ಎಲ್ರೂ ಸಮಾಧಾನದಿಂದ ಊಟ ಮಾಡಿ ಹೊಟ್ಟೆ ತುಂಬ ಊಟ ಮಾಡಿದಾಗ ತಾಯಿಗೆ ತೃಪ್ತಿ ಆಗತ್ತೆ ಅಲ್ವಾ? ಎಷ್ಟೋ ಸರ್ತಿ ಅವಳ ಊಟಕ್ಕೆ ಏನು ಇಲ್ದಲೆ ಉಳಿದಲೆ ಇರಬಹುದು, ಆದ್ರೂ ಕೂಡ ಅವಳಿಗೆ ಊಟದಲ್ಲಿ ತುಪ್ಪ ಹಾಕೊಂಡು ಊಟ ಮಾಡೋದಷ್ಟೇ ಸಂತೋಷ ಆಗ್ಬಿಡುತ್ತಂತೆ. ಯಾಕೆ ಅಂತಂದ್ರೆ ಅವರೆಲ್ಲರ ಊಟದ ನಂತರ ತಾಯಿ ಊಟ ಮಾಡೋದು ಏನು ಉಳಿದಿದೆ ಅಷ್ಟೇ ಅವಳ ಆಹಾರ ಆಗಿರುತ್ತೆ. ಎಲ್ಲರ ಬೇಕು ಬೇಡಗಳನ್ನ ನೋಡ್ಕೊಳ್ಳುವ ತಾಯಿಯ ಹೃದಯ ಎಂತಹವರನ್ನು ಕೂಡ ಪ್ರೀತಿಸುವಂತಹ ವಿಶಾಲ ಹೃದಯ. ಅದು ಅತ್ಯಂತ, ನೀವು ಅದೇ ರೀತಿ ಇರಬೇಕು, ಆ ತಾಯಿಯಂತೆ, ತಾಯಿಯ ಮಮತೆಯಂತೆ ಎಲ್ಲರ ಹೃದಯ ಅರಳಬೇಕು ಅಂತ ಹೇಳಿ ಡಿ ವಿ ಜಿ ಹೇಳ್ತಾರೆ. ಒಂದು ಕಥೆ ಇಲ್ಲಿ ಜ್ಞಾಪಕಕ್ಕೆ ಬರುತ್ತೆ. ಒಂದು ಬೆಟ್ಟದ ಮೇಲೆ ಒಂದು ದೇವಸ್ಥಾನ ಇರುತ್ತೆ. ಅಲ್ಲಿ ಒಬ್ಬ ಪೂಜಾರಿ ಇರ್ತಾನೆ, ಬಹಳ ಚಿಕ್ಕ ವಯಸ್ಸಿನವನೇನೆ, ಒಬ್ನೇ ಇದ್ದ. ಭಕ್ತರಿಂದ ಹೆಚ್ಚಿನ ಹಣ ಸಂಪಾದನೆ ಆಗತ್ತೆ. ಅವನೇನ್ ಮಾಡ್ತಿದ್ದ, ಹೆಚ್ಚಿಗೆ ಇನ್ನ ಹೆಚ್ಚು ಸಂಪಾದನೆ ಮಾಡ್ಬೇಕು ಅಂತ ಹೇಳಿ ದೇವ್ರ ಮುಖವಾಡ ತಾನೇ ಹಾಕೊಂಡ್ಬಿಟ್ಟು ಅವ್ರಿಗೆ ಕಷ್ಟ ಸುಖ ಹೋಗ್ಲಾಡ್ಸೋದಿಕ್ಕೆ ನನ್ ಮೇಲೆ ದೇವ್ರು ಬಂತು ಅಂತ ಹೇಳೋದು, ನಟನೆ ಮಾಡೋದು, ಅವ್ರಿಗೆ ಈ ರೀತಿ ಕಷ್ಟ ಇದೆ, ನಿಮ್ಗೆ ಇದು ಹಿಂಗ್ ಮಾಡಿ ಈ ಪೂಜೆ ಮಾಡಿ ಹೋಗತ್ತೆ ಅಂತೆಲ್ಲ ಹೇಳೋದು. ಈ ತರ ಎಲ್ಲ ಮಾಡಿ ತುಂಬಾ ದುಡ್ಡನ್ನ ಅವನು ಹೋಮ ಹವನ ಎಲ್ಲ ಮಾಡಿಸ್ಕೊಂಡು ಮಟ್ಕೊಂಡು ಏನೇನೋ ಮಾಡ್ಕೊಂಡು ಚಿನ್ನ ಬೆಳ್ಳಿ ಆಸ್ತಿ ಎಲ್ಲ ಸಂಗ್ರಹಿಸ್ಬಿಡ್ತಾನೆ. ಒಂದ್ ದಿವ್ಸ ಏನಾಯ್ತು, ಎಲ್ಲ ಕಳ್ಳರಿಗೆ ಇದೆಲ್ಲ ನೋಡ್ಕೊಂಡಿರ್ತಾರೆ. ಅವ್ರು ಬಂದು ಇವನ್ ಕೈ ಕಾಲು ಕಟ್ಟಿ ಅವನ್ನ ಒಂದು ಮೂಟೆಗೆ ಹಾಕಿ ಬೆಟ್ಟದಿಂದ ಕೆಳಗೆ ಹಾಕಿ ಎಲ್ಲದನ್ನು ಕದ್ಕೊಂಡು ಹೋಗ್ಬಿಡ್ತಾರೆ. ಆ ಪೂಜಾರಿ ಪ್ರಪಾತಕ್ಕೆ ಬಿದ್ದ್ಬಿಡ್ತಾನೆ. ಅಕಸ್ಮಾತ್ ಅದೃಷ್ಟ ಹೇಗಿರತ್ತೆ ಅಂತಂದ್ರೆ, ಒಂದು ಬಂಡೆ ಮೇಲೆ ದೊಡ್ಡದಾಗಿ ಹುಲ್ಲು ಪೊದೆ ಬೆಳೆದಿರತ್ತೆ. ಆ ಬಂಡೆ ಮೇಲೆ ಅವನು ಬಿದ್ದು ಬಿಡ್ತಾನೆ, ಆ ಪೊದೆ ಮೇಲೆ ಬೀಳ್ತಾನೆ. ಹಾಗಾಗಿ ಅವನಿಗೆ ಪ್ರಾಣ ಹೋಗಲ್ಲ, ಆದ್ರೆ ಮೈ ಕೈ ಎಲ್ಲ ತರ್ಚಿ ಎಲ್ಲ ತುಂಬಾ ತೊಂದರೆ ಆಗೋಗಿ ನೋವಾಗೋಗಿರುತ್ತೆ. ಮೂಟೆಯಲ್ಲಿ ಬೇರೆ ಇದ್ದಾನೆ, ಅವನು ಕಟ್ಟಾಕಿದ್ದಾರೆ. ಅವಾಗ ಅವನು ಎಲ್ಲ ತನ್ನ ಆ ಮೂಟೆ ಒಳಗೆ ಇದ್ದುಕೊಂಡು ತನ್ನೆಲ್ಲ ಹಿಂದಿನ ಜೀವನವನ್ನ ನೆನ್ಸ್ಕೊಳ್ತಾನೆ. ನಾನು ಹೇಗ್ ಬಾಳ್ಬೇಕಾಗಿತ್ತು, ಹೇಗೆ ಬದುಕದೆ, ನಾನು ಯಾತಕ್ಕೆ ಹಿಂಗ್ ಮೋಸ ಮಾಡಿದೆ, ನನಗೆ ಈ ಬರೋ ಅಂತ ಹಣದಲ್ಲಿ ನನ್ನ ಜೀವನ ನಡೀತಿತ್ತು, ದೇವರನ್ನ ನಂಬಿ ನಾನು ಜೀವನ ಮಾಡ್ಬೇಕಾಗಿತ್ತು, ಈ ತರ ತಪ್ಪು ಮಾಡ್ಬಿಟ್ಟೆ. ಇಲ್ಲಿ ನೋಡು ಈ ರೀತಿ ಸಾಯ್ತಾ ಇದ್ದೀನಿ, ಒಂದ್ ಹನಿ ನೀರ್ ಕೊಡೋರು ಕೂಡ ಇಲ್ಲಿ ಗತಿ ಇಲ್ಲ, ಹೀಗೆ ಸಾಯ್ತೀನೋ ಏನೋ ಅಂತ ಅವನು ಅಂದುಕೊಳ್ತಾನೆ. ಅಂದ್ಕೊಂಡಾಗ ಆ ಆ ದಾರಿನಲ್ಲಿ ಪಾಪ ಒಬ್ಬ ಮುದುಕಿ ಇರ್ತಾಳೆ. ಅವಳು ತನ್ನ ಜೀವನ ಮಾಡ್ಲಿಕ್ಕೋಸ್ಕರ ಹುಲ್ಲಿನ ಹೊರೆ ಅಲ್ಲಿ ಕತ್ತರಿಸ್ಕೊಂಡು ಬಂದು ಅವಳು ಅದನ್ನ ಮಾರಿ ಜೀವನ ಮಾಡ್ತಿರ್ತಾಳೆ. ಅವಳು ಬರ್ತಾಳೆ, ಏನೋ ಹೊಸ ಮೂಟೆ ಬಿದ್ದಿದೆ. ಮೂಟೆ ಬರೀ ಬಿದ್ದಿಲ್ಲ, ಓದಾಡ್ತಾ ಇದೆ. ಆವಾಗ ಅದನ್ನ ನೋಡ್ತಾಳೆ, ಏನೋ ಇದೆ ಇದ್ರೊಳಗೆ ಅಂತ ಹೇಳಿ ಅವಾಗ ಆ ಮೂಟೆನ ತೆಗೆದ್ ನೋಡಿದ್ರೆ ಇವನು ಪೂಜಾರಿ ಎಲ್ಲ ಪೂರ್ತಿ ಮೈಕೈ ಎಲ್ಲ ಇದು ಹಾಳಾಗಿದೆ, ಎಲ್ಲ ಇದೆ. ಆವಾಗ ಅವನಿಗೊಂಚೂರು ನೀರು ಕುಡಿಸಿ ಅವನ ಆರೈಕೆ ಮಾಡ್ತಾಳೆ. ಅವನಿಗೆ ತುಂಬಾ ಇದಾಗುತ್ತೆ. ಇಂತಹ ಜಾಗದಲ್ಲೂ ದೇವರು ನನಗೆ ಈ ರೀತಿಯಾದಂತಹ ಒಂದು ಜೀವನ ವಾಪಸ್ಸು ಕೊಟ್ಟ ಅಂತ ಹೇಳಿ ಬಹಳ ಸಂತೋಷ ಪಡ್ತಾನೆ. ಅವನಿಗೆ ಹೃದಯ ತುಂಬಿ ಬಂದು ಕೇಳ್ತಾನೆ, ಅಮ್ಮ ಯಾರ್ ನೀನು ಅಂತ. ಅವಾಗ ನನ್ನನ್ನು ಯಾಕಮ್ಮ ಉಳಿಸ್ದೆ ಅಂತ ಕೇಳ್ತಾನೆ. ಅವಾಗ ಅಜ್ಜಿ ಅವನ ವಿಷಯ ಎಲ್ಲ ತಿಳ್ಕೊಳ್ತಾಳೆ. ಅವಳಿಗೆ ಹೇಳ್ತಾಳೆ, ಅಪ್ಪ ನೀನು ನನ್ನನ್ನ ಅಮ್ಮ ಅಂತ ಕರೆದಿದೀಯ, ನಾನ್ ನಿನ್ ತಾಯಿ ಇವತ್ತಿಂದ. ಬಾ, ನೀನ್ ನನ್ ಮಗ, ನಾವಿಬ್ರು ಒಟ್ಟಿಗೆ ಬದುಕೋಣ. ನಾನು ಹುಲ್ ಮಾರ್ತೀನಿ, ಆ ಹುಲ್ ಮಾರೋದ್ರಿಂದ ಬರುವಂತಹ ಹಣದಿಂದ ನಾವಿಬ್ರು ಊಟ ಮಾಡ್ಬೋದು. ನಿನ್ ಕೈ ಕಾಲು ಮುರಿದಿದ್ರು ನೀನೇನು ಯೋಚನೆ ಮಾಡ್ಬೇಡ, ನೀನ್ ಇರೋ ಕಡೆಯಲ್ಲಿ ನಾನು ನಿನಗೆ ಊಟ ಹಾಕ್ತೀನಿ ಬಾ ಅಂತ ಹೇಳಿ ಅವನನ್ನ ಕರ್ಕೊಂಡು ಹೋಗ್ತಾಳೆ ಮನೆಗೆ. ಹಾಗಾಗಿ ಆ ಮುದುಕಿ ಅವಳಿಗೆ ಯಾರು ಆಸರೆ ಇಲ್ಲ, ಒಂದ್ ಪುಟ್ಟು ಗುಡಿಸ್ಲಲ್ಲಿದ್ದಾಳೆ ಅಂತವಳು ಇವನನ್ನ ನಾನ್ ಸಾಕ್ತೀನಿ ಬಾ ನಿನ್ನ ಅಂತ ಹೇಳಿ ಕರ್ಕೊಂಡು ಹೋಗ್ತಾಳೆ. ಅಂದ್ರೆ ತ್ಯಾಗ ಅನ್ನೋದು ತಾಯಿಗೆ ಎಷ್ಟಿರುತ್ತೆ ಅನ್ನೋದ್ರ ಬಗ್ಗೆ ಇಲ್ಲಿ ಹೇಳ್ತಾರೆ. ಆ ತ್ಯಾಗ ಅವನನ್ನ ಸಾಕೋ ಮಾತಾಡ್ತಾಳೆ. ಇಂಥ ತಾಯಿಯ ಮಮತೆಯ ಹೃದಯದಿಂದ ಉದ್ಭವಿಸುವಂತಹ ಸೇವೆ ತ್ಯಾಗ ಅಂತ ಅನಿಸ್ಕೊಳ್ಳುತ್ತೆ. ನಿಜವಾದ ತ್ಯಾಗ ಯಾವುದು ಅಂದ್ರೆ ತನ್ನ ಹತ್ರ ಏನಿದೆಯೋ ಅದನ್ನೇ ಹಂಚ್ಕೊಂಡು ತಿನ್ನುವಂತಹದ್ದು. ಅವಳಿಗೆ ಊಟಕ್ಕೆ ಬಹಳ ಕಡಿಮೆ ಅಂತದ್ರಲ್ಲಿ ಅದನ್ನ ಇಬ್ರು ಊಟ ಮಾಡೋಣ ಬಾ ಅಂತ ಹೇಳಿ ಅವನನ್ನ ತನ್ನ ಗುಡಿಸ್ಲಿಕ್ಕೆ ಕರ್ಕೊಂಡು ಹೋಗ್ತಾಳೆ. ಇಂತಹ ತ್ಯಾಗದ ಜೀವನವನ್ನ ಆರಿಸ್ಕೊಂಡಾಗ್ಲೇ ಜಗತ್ತಿಗೆ ಯಜಮಾನರಾಗೋದಕ್ಕೆ ಸಾಧ್ಯ. ಅದಕ್ಕೆ ಬೇಕಾದಂತ ಅರ್ಹತೆ ತ್ಯಾಗ. ಈ ತ್ಯಾಗವನ್ನ ಮೈಗೂಡಿಸ್ಕೊಂಡಾಗ ಮಾತ್ರವೇ ಸತ್ಯಸಂಧಾನಕ್ಕೆ ಅಗತ್ಯವಾದಂತಹ ಒಂದು ಮಹಾಗುಣ ನಮ್ಗೆ ಸಿಕ್ಕಂಗಾಗತ್ತೆ. ಹಾಗಾದ್ರೆ ಸತ್ಯಸಂಧಾನಕ್ಕೆ ಇನ್ನೇನು ಗುಣ ಬೇಕು ನಮ್ಗೆ ಅಲ್ವಾ? ನಮ್ಮ ಗುರಿ ಇರೋದು ಸತ್ಯಸಂಧಾನ. ಆ ಸತ್ಯವನ್ನ ಅರ್ಥ ಮಾಡ್ಕೊಳ್ಳೋದು, ಅದರಲ್ಲಿ ಒಂದಾಗೋದು, ಅದೇ ನಮ್ಮ ಗುರಿ, ನಮ್ಮ ಬಾಳಿನ ಗುರಿ.
ಈಗ ತ್ಯಾಗ ಅದ್ರ ಬಗ್ಗೆ ನಾವು ತಿಳ್ಕೊಂಡ್ವಿ. ತ್ಯಾಗ ಅಲ್ಲದಲೆ ಇನ್ನೇನು ಬೇಕು ನಮಗೆ ಅಂತ ಹೇಳಿ ನಾವು ನೋಡೋದಾದ್ರೆ, ಡಿ ವಿ ಜಿ ಹೇಳ್ತಾರೆ, ಅನೇಕ ಗುಣಗಳನ್ನು ಹೇಳ್ತಾರೆ ಡಿ ವಿ ಜಿ. ಅವರು ಪ್ರಮುಖವಾಗಿ 4 ಗುಣಗಳನ್ನು ಹೇಳ್ತಾರೆ ತ್ಯಾಗ ಅಲ್ಲದೆ. ಸಾರ್ವಭೌಮತೆ 4 ಗುಣಕ್ಕೆ ಗುಣರಾಜ್ಯದಲ್ಲಿ. ಧೈರ್ಯ ಮೊದಲಿನದು, 2ನೆಯದು ಮತಿಯೋಜೆ, ಸರ್ವದಯೆ 3ನೆಯದು, ಅದುವೇ ನೀತಿಯ ಮೂಲ, ನಿರ್ಮಮತ್ವವೇ ಮುಕುಟ ಮಂಕುತಿಮ್ಮ ಅಂತ ಹೇಳ್ತಾರೆ. ಅಂದ್ರೆ ಗುಣಗಳ ರಾಜ್ಯದಲ್ಲಿ 4 ಪ್ರಮುಖ ಗುಣಗಳಿದೆ. ಅದನ್ನ ಸಾರ್ವಭೌಮ ಗುಣಗಳು ಅಂತ ಹೇಳಿ ಹೇಳ್ಬೋದು. ಮೊದಲನೇ ಗುಣ ಧೈರ್ಯ, ಯಾವುದಕ್ಕೂ ಹೆದರದೇ ಇರುವಂತಹ ಮನಸ್ಥಿತಿ. ಯಾವ ಕಷ್ಟಕ್ಕೂ, ಯಾವ ಪರಿಸ್ಥಿತಿಗೂ, ಯಾರಿಗೂ ಹೆದರದೇ ಇರುವಂತಹದ್ದು ಅಧ್ಯಾತ್ಮ ಜೀವಿಯ ಒಂದು ಲಕ್ಷಣ. ಅವ್ರೇನಂತಾರೋ ಇವ್ರೇನಂತಾರೋ ಅಂತ ಹೇಳಿ ಸುಳ್ಳು ಹೇಳೋದು ತಪ್ಪು. ಯಾವುದಕ್ಕೂ ನಾವು ಹೆದರ್ಬೇಕಾಗಿಲ್ಲ. ಈ ಮನಸ್ಥಿತಿ ಮೊದಲನೇದಾಗಿ ಸಾಧಕನಿಗೆ ಇರಬೇಕಾದಂತಹದ್ದು ಧೈರ್ಯ. 2ನೆಯದು ಮತಿಯೋಜೆ, ಅಂದ್ರೆ ಬುದ್ಧಿಶಕ್ತಿ, ವಿವೇಕ ಅಂತ ನಾವೇನ್ ಹೇಳ್ತೀವಿ ಅದು. ಅಂದ್ರೆ ಓಜೆ ಅಂದ್ರೆ ಧೈರ್ಯ ಅಥವಾ ಧಾರ್ಷ್ಟ್ಯ. ಇದು ನಮ್ಮ ಅಂತರಂಗದ ಮನಃಶಕ್ತಿ. ಅದು ಅಂದ್ರೆ ನಮ್ಮ ಒಳಗಿನ ಶಕ್ತಿ ಏನೋ ಅದು ಮತಿಯೋಜೆ ಅಂತ ಅನಿಸ್ಕೊಳ್ಳುತ್ತೆ. ಅದನ್ನ ಚೆನ್ನಾಗಿ ಕಾಪಾಡ್ಕೊಳ್ಬೇಕು. ಸ್ಥೈರ್ಯ, ವೀರ್ಯ ಅಂತ ಹೇಳ್ತೀವಲ್ವಾ, ಅದು ನಮ್ಮ ಒಳಗಿನ ಆ ಒಂದು ತಾಕತ್ ಅಂತ ಏನ್ ಹೇಳ್ತೀವಿ ಅದು, ಅದನ್ನ ಬೆಳೆಸ್ಕೋಬೇಕಾಗತ್ತೆ. 3ನೇ ಗುಣ ಸರ್ವದಯೆ, ಅಂದ್ರೆ ತ್ಯಾಗದಿಂದ ಬರುವಂತಹ ದಯೆ, ಎಲ್ಲರಲ್ಲಿಯೂ ದಯೆಯನ್ನ ತೋರಿಸುವಂತಹದ್ದು. ಬರೀ ಮಾನವರಿಗೆ ಮಾತ್ರವೇ ಅಲ್ಲ, ದಯೆಯೇ ನಮ್ಮ ಸ್ವಭಾವ ಆಗ್ಬೇಕು. ಬಸವಣ್ಣ ಅವ್ರು ಹೇಳ್ತಾರೆ, ದಯೆಯೇ ಧರ್ಮದ ಮೂಲವಯ್ಯ, ದಯವೇ ಬೇಕು ಸಕಲ ಪ್ರಾಣಿಗಳಲ್ಲಿ, ದಯವೇ ಧರ್ಮದ ಮೂಲವಯ್ಯ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ. ದಯೆ ಇಲ್ಲದೆ ಯಾವುದೇ ಧರ್ಮ ಇಲ್ಲ. ದಯೆ, ಅಹಿಂಸೆ ಇವು ಧರ್ಮಕ್ಕೆ, ಅಷ್ಟೇ ಏಕೆ ಮಾನವ ಧರ್ಮಕ್ಕೆ ಒಂದು ಅಡಿಪಾಯ. ಆ ಸರ್ವದಯೆಯೇ ನಮ್ಮ 3ನೇ ಗುಣ ಆಗ್ಬೇಕು. ಅದು ನಮ್ಮ ನೀತಿ ನಡತೆಗೆ ಮೂಲ ಆಗಿರುತ್ತೆ. ಕೊನೆಯದು ನಿರ್ಮಮತ್ವ, ಅಂದ್ರೆ ಮಮಕಾರ ಇಲ್ಲದಿರುವಿಕೆ, ಅಂದ್ರೆ ಮಾಯೆ ಇಲ್ಲದಿರುವಿಕೆ. ನಾನು ನನ್ನದು ಅನ್ನುವ ಸ್ವಾರ್ಥ ತಲೆ ಎತ್ತದೆ ನಿರ್ಮೋಹಿಯಾಗಿ ಯಾರಿರ್ತಾರೋ ಆ ಗುಣ ಎಲ್ಲ ಗುಣಗಳಿಗೂ ಕಿರೀಟಪ್ರಾಯವಾದದ್ದು. ಅಂದ್ರೆ ಸ್ವಾರ್ಥ ತ್ಯಾಗ ಮೊದಲನೇದು, ಅನಂತರ ಉಳಿದಷ್ಟು ಗುಣಗಳು ಬರತ್ತೆ ಅಂತ ಹೇಳ್ತಾರೆ. ಯಾರಿಗೇನ್ ಸಹಾಯ ಮಾಡಬೇಕು ಅದನ್ನ ಸರಿಯಾದಂತಹ ಮಾಡ್ತೀವಿ ನಿರ್ಮೋಹಿಗಳಾಗಿದ್ದಲ್ಲಿ. ಮೋಹ ಇದ್ರೆ ನನಗಿರ್ಲಿ ಅಂತ ಹೇಳಿ ಬಚ್ಚಿಟ್ಕೊಳ್ತೇವೆ. ಇದನ್ನ ಇಲ್ಲಿ ಹೇಳ್ತಾರೆ, ನಿರ್ಮೋಹಿ ಮಮಕಾರ ಇಲ್ಲದಿದ್ದಾಗ, ನಾನು ನನ್ನವರು ಅನ್ನುವಂತಹ ಸ್ವಾರ್ಥದ ಕೈ ಮೇಲಾಗದೇ ಇದ್ದಾಗ, ನಿರ್ಮೋಹವಿದ್ದಾಗ ಅಲ್ಲಿ ಪ್ರೇಮ ನೆಲೆ ನಿಲ್ಲುತ್ತೆ ಅಂತ ಹೇಳ್ತಾರೆ ಡಿ ವಿ ಜಿ. ಅಂದ್ರೆ ಈ 4-5 ಗುಣಗಳಿದೆಯಲ್ಲ, ಇದು ನಮ್ಮನ್ನು ಎಲ್ಲಿಗೆ ತಂದು ನಿಲ್ಸುತ್ತೆ ಅಂತ ಹೇಳಿದ್ರೆ, ನಮ್ಮನ್ನ ಪ್ರೇಮದ ನೆಲೆಗೆ ತಂದು ನಿಲ್ಸುತ್ತೆ. ಪ್ರೇಮ, ಆ ಪ್ರೇಮದ ಬಗ್ಗೆ ಡಿ ವಿ ಜಿ ಏನ್ ಹೇಳ್ತಾರೆ ನೋಡೋಣ. ಹೇಳ್ತಾರವರು, ವ್ಯಾಮೋಹವಿಲ್ಲದ ಪ್ರೇಮ ನಿರ್ಭರವಿರಲಿ, ಭೀಮ ಸಾಹಸವಿರಲಿ ಹಗೆತನವನ್ನುಳಿದು, ನೇಮ ನಿಷ್ಠೆಗಳಿರಲಿ ಢಂಬ ಕಠಿಣತೆ ಬಿಟ್ಟು, ಸೌಮ್ಯವೆಲ್ಲೆಡೆ ಇರಲಿ ಮಂಕುತಿಮ್ಮ ಅಂತ ಹೇಳ್ತಾರೆ. ಅಂದ್ರೆ ವ್ಯಾಮೋಹ ಇಲ್ದಲೇ ಇರುವಂತಹ ಪ್ರೇಮ ಇರಬೇಕು. ವ್ಯಾಮೋಹ ಇದ್ರೆ ಅದನ್ನ ಪ್ರೇಮ ಅಂತ ಅನ್ನಲ್ಲ, ಮಮಕಾರ ಅಂತ ಅನಿಸ್ಕೊಳ್ಳುತ್ತೆ, ಸ್ವಾರ್ಥ ಇರುತ್ತೆ. ಪರಮಗುರು ಚರಣ ಸನ್ನಿಧಿ ಅನ್ನುವಂತಹ ಪುಸ್ತಕದಲ್ಲಿ ಕೃಷ್ಣಮೂರ್ತಿಯವರು ಪ್ರೇಮವನ್ನ ಕುರಿತು ಬಹಳಷ್ಟು ಹೇಳ್ತಾರೆ. ಎಲ್ಲ ಸದ್ಗುಣಗಳಲ್ಲಿ ಪ್ರೇಮ ಅನ್ನೋದು ಬಹಳ ಪ್ರಮುಖ. ಪ್ರೇಮ ಮನುಷ್ಯರಲ್ಲಿ ಬಲವಾಗಿದ್ರೆ ಉಳಿದ ಎಲ್ಲ ಗುಣಗಳು ಕೂಡ ಈ ಪ್ರೇಮವನ್ನ ಹಿಂಬಾಲಿಸಿ ಬರುತ್ತೆ ಅಂತ ಹೇಳಿ ಕೃಷ್ಣಮೂರ್ತಿ ಅವ್ರು ಹೇಳ್ತಾರೆ. ಪ್ರೇಮವಿಲ್ಲದೆ ಉಳಿದ ಎಲ್ಲ ಗುಣಗಳು ಬೆಳೆಸ್ಕೊಂಡ್ರು ಕೂಡ ಸಾಕಾಗಲ್ಲ ಜೀವನ್ಮುಕ್ತಿಗೆ ಅಂತ ಹೇಳಿ ಕೃಷ್ಣಜಿ ಹೇಳ್ತಾರೆ. ಹಾಗಾಗಿ ಜೀವನ್ಮುಕ್ತಿ ಬೇಕು ಅಂದ್ರೆ ಹೃದಯದಲ್ಲಿ ಪ್ರೇಮ ತುಂಬಿರಬೇಕು. ಪ್ರೇಮ ಇಲ್ದಲೆ ನಮ್ಗೆ ಮುಂದಕ್ಕೆ ಹೋಗಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಹೇಳ್ತಾರೆ. ಇಲ್ಲಿ ಡಿ ವಿ ಜಿ ಹೇಳ್ತಾರೆ, ಬರೀ ಪ್ರೇಮ ಇರ್ಲಿ ಅಂತ ಹೇಳಿಲ್ಲ ಅವರು. ಅವ್ರು ಹೇಳ್ತಾರೆ ಪ್ರೇಮ ನಿರ್ಭರವಿರಲಿ ಅಂತಾರೆ. ನಿರ್ಭರ ಅಂದ್ರೆ ಏನು? ದಟ್ಟವಾಗಿರುವಂತಹದ್ದು, ದಟ್ಟವಾಗಿ ತುಂಬಿರುವಂತಹದ್ದು. ಪ್ರೇಮ ದಟ್ಟವಾಗಿ ತುಂಬಿದ್ದಾಗ ಉಳಿದ ಎಲ್ಲ ಗುಣಗಳು ಕೂಡ ಅದ್ರೊಳಗಡೆನೆ ಸೇರುತ್ತೆ. ಅವ್ರು ಹೇಳ್ತಾರೆ ಭೀಮ ಸಾಹಸವಿರಲಿ. ನಮಗ್ ಗೊತ್ತಿದೆ ಅಲ್ಲ ಮಹಾಭಾರತದ ಕತೆ, ಭೀಮ ಎಲ್ರಿಗಿಂತ ಬಲಶಾಲಿ, ಆದ್ರೆ ಯಾವತ್ತೂ ಅಣ್ಣನ ಮಾತನ್ನ ಮೀರ್ಲಿಲ್ಲ. ಅಂದ್ರೆ ಧರ್ಮಕ್ಕೆ ಅನುಗುಣವಾಗಿ ಮಾತ್ರ ಅವನು ತನ್ನ ಬಲವನ್ನ ಉಪಯೋಗಿಸ್ತಾನೆ. ತನ್ನಣ್ಣ ಧರ್ಮರಾಯನ ಮಾತನ್ನ ಮೀರ್ದಲೆ ಧರ್ಮದ ಅಡಿಯಲ್ಲಿಯೇ ಅವನ ಶಕ್ತಿಯನ್ನ ಉಪಯೋಗಿಸ್ತಾನೆ. ಅದರಿಂದ ಹಗೆತನ ಇರಬಾರ್ದು. ಆ ಸಾಹಸವನ್ನ ದ್ವೇಷಕ್ಕಾಗಿ, ಹಗೆತನಕ್ಕಾಗಿ ಉಪಯೋಗಿಸ್ಲೇಬಾರ್ದು ಅಂತ ಹೇಳ್ತಾ, ದ್ವೇಷರಹಿತವಾಗಿರ್ಬೇಕು. ನೇಮ ನಿಷ್ಠೆಗಳಿರಲಿ ಢಂಬ ಕಠಿಣತೆ ಬಿಟ್ಟು, ನಿಯಮ ಮತ್ತು ನಿಷ್ಠೆಗಳಿರ್ಲೇಬೇಕು, ಢಂಬಾಚಾರ ಇರಬಾರ್ದು. ತೋರಿಕೆಯ ನೇಮ ನಿಷ್ಠೆಗಳು ಬೇಡ ಅಂತ ಹೇಳ್ತಾ,
ಹಾಗಾಗಿ ಇದೆಲ್ಲವನ್ನ ಹೇಳ್ತಾ ಕಠಿಣತೆ ಬೇಡ ಆಚರಣೆನಲ್ಲಿ ಅಂತ ಹೇಳ್ತಾರೆ. ಯಾವಾಗ್ಲೂ ಮಾರ್ಧವತೆ ಅಥವಾ ಮೃದುತ್ವ ಅನ್ನೋದು ಮನಸ್ಸಿನ ಒಂದು ಗುಣ. ಆ ಮಾರ್ಧವತೆ ಅನ್ನೋದು ನಮ್ಮಲ್ಲಿ ಯಾವಾಗ್ಲೂ ಕೂಡ ಇರಬೇಕಾಗತ್ತೆ. ಅದು ಶಾಂತಿಯ ಸಂಕೇತ ಕೂಡ ಹೌದು. ಸಮಾನತೆ, ಸೌಮ್ಯತೆ, ಸ್ಥಿತಪ್ರಜ್ಞತೆ ಇವೆಲ್ಲವೂ ಕೂಡ ಆ ಬರ್ಬೇಕು. ಈ ಎಲ್ಲ ಗುಣಗಳಿಂದಲೇ ನಾವು ಅಂತರಂಗದ ಸತ್ಯದ ಸಾಕ್ಷಾತ್ಕಾರ ಮಾಡ್ಕೋಬೇಕು. ಯಾಕೆಂದ್ರೆ ಸೌಶೀಲ್ಯವೇ ಆಧ್ಯಾತ್ಮಿಕ ತಳಹದಿ ಅನ್ನೋದು ನಮ್ಗೆ ಗೊತ್ತು. ಹೀಗಾಗಿ ಆಧ್ಯಾತ್ಮಿಕ ದೇವಸ್ಥಾನವನ್ನ ಕಟ್ಟಬೇಕು ಅಂತ ಹೇಳಿದ್ರೆ ಎಲ್ಲ ಗುಣಗಳು ಕೂಡ ಪ್ರೇಮ ಭರ್ತಿಯಾಗಿ ತುಂಬಿರಬೇಕು, ನಿರ್ಭರವಾಗಿ ಇರ್ಬೇಕಾಗತ್ತೆ. ಆವಾಗ ನಾವು ಇದನ್ನ ಕಟ್ಲಿಕ್ಕೆ ಸಾಧ್ಯ ಆಗತ್ತೆ ಅಧ್ಯಾತ್ಮದ ಸೌಧವನ್ನ ಅಂತ ಹೇಳ್ತಾರೆ. ಹಾಗೆ ಅಧ್ಯಾತ್ಮದ ದೇವಸ್ಥಾನ ಕಟ್ಟೋದಕ್ಕೆ ಸಿದ್ಧ ಆಗ್ಬೇಕಾದ್ರೆ ಏನ್ ಮಾಡ್ಬೇಕು, ನಾವು ಹೇಗಿರ್ಬೇಕು, ಅಧ್ಯಾತ್ಮನ ಸಾಧನೆ ಮಾನವರಿಗೆ ಸಾಧ್ಯನಾ, ಪ್ರಾಪಂಚಿಕ ಕೆಲಸಗಳನ್ನ ಮಾಡ್ತಾ ಹೇಗ್ ಮಾಡೋದು, ನಾವು ಸಂಸಾರದಲ್ಲಿ ಸಿಗಾಕೊಂಡ್ಬಿಟ್ಟಿದೀವಲ್ಲ, ನಮ್ಮ ಎಲ್ಲ ಜವಾಬ್ದಾರಿನ ಮಾಡ್ತಾ 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 ಹೇಗೆ ನಾವು ಮರ್ತು ಬಿಡಲ್ವಾ ಅಂತ ಯಾರಾದ್ರೂ ಅಂದ್ಕೊಂಡ್ರೆ ಅದಕ್ಕೆ DVG ಉತ್ತರ ಕೊಡ್ತಾರೆ. ಅವ್ರು ಹೇಳ್ತಾರೆ, ಎರಡು ಕೋಣೆಗಳ ನೀ ಮಾಡು ಮನದಾಲಯದೆ, ಹೊರ ಕೋಣೆಯಲ್ಲಿ ಲೋಗರಾಟಗಳ ನಾಡು, ವಿರಮಿಸೊಬ್ಬನೇ ಮನದೊಳಮನೆಯ ಶಾಂತಿಯಲ್ಲಿ ವರಯೋಗ ಸೂತ್ರವಿದು ಮಂಕುತಿಮ್ಮ ಅಂತ ಹೇಳ್ತಾರೆ. ಅಂದ್ರೆ ನಮ್ಮ ಮನಸ್ಸಿನಲ್ಲಿ ನಾವು ಎರಡು ಭಾಗ ಮಾಡ್ಕೊಳ್ಬೇಕು. ಹೊರಭಾಗದ ಮನಸ್ಸಿನಿಂದ ಲೋಕದ ಎಲ್ಲ ಕಾರ್ಯಗಳನ್ನ ಮಾಡ್ತಾ ಹೋಗ್ಬೇಕಾಗತ್ತೆ, ನಮ್ಮ ಸಂಸಾರದ ಎಲ್ಲ ಜವಾಬ್ದಾರಿಗಳನ್ನ ನಿಭಾಯಿಸ್ಬೇಕಾಗತ್ತೆ. ಆದ್ರೆ ಅಷ್ಟಕ್ಕೆ ಬಿಡ್ದಲೆ ಅಂತರಂಗದ ಜೀವಿತ ಅದು ಅಂತ ಅಂದ್ಕೋಬಾರ್ದು. ನಮ್ಮ ಸಮಾಜಕ್ಕೆ ಸಂಸಾರಕ್ಕೆ ಏನ್ ಬೇಕೋ ಅದನ್ನೆಲ್ಲವನ್ನ ಮಾಡ್ತಾ ಎಲ್ಲ ಋಣಗಳನ್ನ ತೀರಿಸ್ತಾ ಎಲ್ಲ ಬಗೆಯ ಕೆಲಸಗಳನ್ನ ಸಾತ್ವಿಕತೆಯಿಂದ ನಿಸ್ವಾರ್ಥದಿಂದ ಮಾಡ್ತಾ ಮಾಡ್ತಾ ಹೋಗ್ಬೇಕು. ಕೆಲಸಗಳು ಮುಗಿದ ತಕ್ಷಣ ಅದೇ ವಿಷಯದ ಬಗ್ಗೆ ಮತ್ತೆ ಮತ್ತೆ ತಲೆ ಕೆಡಿಸ್ಕೊಂಡು ಮರುಚಿಂತನೆ ಮಾಡ್ತಾ ಕೂತ್ಕೊಳ್ದಲೇನೆ ಆ ವಿಷಯವನ್ನ ಅಲ್ಲಿ ಬಿಟ್ಬಿಡಿ. ಆಮೇಲೆ ವಿರಮಿಸೊಬ್ಬನೇ ಒಳಮನೆಯ ಶಾಂತಿಯಲ್ಲಿ ಅಂತಾರೆ. ಒಳ ಮನಸ್ಸು ಅಂದ್ರೇನು? ಉನ್ನತ ಮನಸ್ಸು, ಸೂಕ್ಷ್ಮ ಮನಸ್ಸು, ಮೌನ ಮನಸ್ಸು. ಆ ಮೌನ ತರುವಂತಹ ಶಾಂತಿಯಲ್ಲಿ ಹಾಯಾಗಿರು. ಹೊರಗಡೆ ಕೆಲಸ ಮಾಡು, ಅದನ್ನ ಸರಿಯಾದ ರೀತಿಯಲ್ಲಿ ಮಾಡು. ಆಮೇಲೆ ಅದ್ರ ಬಗ್ಗೆ ಯೋಚನೆ ಮಾಡಿದ್ರೆ ನಿನ್ನ ಒಳ ಮನಸ್ಸಿನಲ್ಲಿ ನೀನು ಶಾಂತವಾಗಿ ವಿಶ್ರಮಿಸು ಅಂತ ಹೇಳ್ತಾರೆ. ಅಂದ್ರೆ ಮೌನದಲ್ಲಿ ಮುಳುಗು, ಆನಂದದಲ್ಲಿ ಇರೋ ಅಂತ ಹೇಳ್ತಾರೆ. ನಾವು ಈ ಪ್ರಪಂಚದಲ್ಲಿ ಬದುಕಿದ್ದು ಈ ಸಂಸಾರದಲ್ಲಿ ಇದ್ಕೊಂಡು ಕೆಲಸ ಮಾಡ್ತಾ ಎಲ್ಲ ಪಾತ್ರನೂ ನಿಭಾಯಿಸ್ಬೇಕಾಗತ್ತೆ. ಅದು ಪ್ರತಿಯೊಂದು ಕೂಡ ಎಲ್ಲ ಕೆಲ್ಸಗಳನ್ನ ಮಾಡ್ತಾ ಮಾಡ್ತಾ ಅದೇ ಒಂದು ವರಯೋಗ ಅಂತ ಅನಿಸ್ಕೊಳ್ಳುತ್ತೆ. ಅಂದ್ರೆ ಯೋಗ ಸೂತ್ರ ಏನು ಅಂದ್ರೆ, ಶಾಂತಿಯಿಂದ ಒಳ ಮನಸ್ಸಿನಲ್ಲಿ ಮೌನವಾಗಿರೋ, ಹೊರ ಮನಸ್ಸಿನಿಂದ ಲೋಕದ ಆಟಗಳನ್ನಾಡು. ಎಷ್ಟು ಬೇಕೋ ಅದ್ರಲ್ಲಿ ಮೋಸ ವಂಚನೆ ಇಲ್ಲದಲೇನೆ ತ್ಯಾಗದಿಂದ ಈ ಎಲ್ಲ ಗುಣಗಳನ್ನು ಬೆಳೆಸ್ಕೊಂಡಿರೋದ್ರಿಂದ ನಿನ್ನ ಕೆಲಸಗಳನ್ನ ನೀನು ಕರ್ತವ್ಯಗಳನ್ನ ನಿರ್ವಹಿಸು, ಆದ್ರೆ ನಿನ್ನ ಒಳಗೆ ಶಾಂತಿಯಿಂದ ಮೌನದಲ್ಲಿ ನಿರಮಿಸು ಅಂತಾರೆ. ಈ ರೀತಿಯ ಮೌನವನ್ನ ಸಾಧಿಸ್ದೆವು ಅಂದ್ಕೊಳ್ಳಿ, ಆಗೇನಾಗತ್ತೆ ಅಂದ್ರೆ ಕ್ಷಣವದೊಂದೇ ಅನಂತ ಕಾಲ ತಾನಾಗುವುದು, ಅನುಭವಕ್ಕೆ ಸತ್ವ ಶಿವ ಸುಂದರಗಳ ಮರೆ, ಮನ ತುಂಬು ಶಶಿಯಾಗಿ ನೆನಪು ಅಮೃತವಾಗುವುದು, ಕ್ಷಣದೊಳು ಅಕ್ಷಯ ಕಾಣೋ ಮಂಕುತಿಮ್ಮ ಅಂತ ಹೇಳ್ತಾರೆ. ಅಂದ್ರೆ ಆ ಮೌನದ ಒಂದೊಂದು ಕ್ಷಣ ಸಹ ಕಾಲಾತೀತವಾದಂತಹದ್ದು, ಅನಂತವಾದದ್ದು. ಒಂದೊಂದು ಕ್ಷಣವೂ ಅನಂತ, ಸತ್ವ ಶಿವ ಸುಂದರಗಳ ಮರೆಯಲ್ಲಿ ಅನುಭವ ಆಗತ್ತೆ. ಹಾಗಾಗಿ ಸತ್ಯದ ಸಾಕ್ಷಾತ್ಕಾರ ಆಗತ್ತೆ. ಆ ಅನುಭವ ನಮ್ಗಾಗಿದೆ ಅಂತ ಹೆಂಗ್ ಗೊತ್ತಾಗತ್ತೆ? ನನಗೆ ಸತ್ಯದ ಸಾಕ್ಷಾತ್ಕಾರ ಆಗಿದೆ, ಒಂದು ಕ್ಷಣ ನಾನು ಅಲ್ಲಿದ್ದೆ, ಶಾಂತಿಯಲ್ಲಿದ್ದೆ, ಮೌನದಲ್ಲಿದ್ದೆ ಅಂತ ಹೇಗ್ ಗೊತ್ತಾಗತ್ತೆ ಅಂದ್ರೆ, ಆಗ ನಮ್ಮ ಮನಸ್ಸು ತುಂಬು ಶಶಿಯಾಗಿ ಅಮೃತವಾಗುವುದು ಅಂತಾರೆ. ಅಂದ್ರೆ ಮನಸ್ಸು ಉಲ್ಲಾಸದಿಂದ ಹರಡುತ್ತೆ, ಆನಂದವಾಗತ್ತೆ. ಒಂದು ತುಂಬು ಚಂದ್ರನ್ನ ನೋಡಿದ್ರೆ ಹೇಗನ್ಸುತ್ತೆ, ಆ ಒಂದು ಭಾವ ಮನಸ್ಸಿನ ಒಳಗೆ ತುಂಬುತ್ತಂತೆ. ಆಗ ನಮ್ಮ ಮನಸ್ಸು ಪೂರ್ಣ ಚಂದಿರನಂತೆ ಕಂಗೊಳಿಸುತ್ತೆ, ಕಾಂತಿಯಿಂದ ಕೂಡುತ್ತೆ, ಶಾಂತಿಯಿಂದ ಇರುತ್ತೆ, ಎಲ್ರಿಗೂ ಬೆಳದಿಂಗಳನ್ನ ಹರಡಿದ ಅನುಭವ ಬರುತ್ತೆ ಅಂತ ಹೇಳ್ತಾರೆ. ಆ ನಮ್ಮ ನಮ್ಮ ನೆನಪು ಹಸಿಯಾಗಿ ನಮ್ಮಲ್ಲಿ ಉಳಿದಿರುತ್ತೆ. ಅದೇ ನಮಗೆ ಸತ್ಯ ಒಂದು ಕ್ಷಣ ಕಂಡಿದೆ ಅನ್ನೋದಕ್ಕೆ ಗುರುತು ಅಂತ ಹೇಳ್ತಾರೆ. ಹಾಗಾಗಿ ನಾವು ಅದು ಅಕ್ಷಯ ಆಗತ್ತೆ ಅಂತ ಹೇಳ್ತಾರೆ. ಆ ಒಂದು ಕ್ಷಣ ಒಂದರಲ್ಲೇ ಅಕ್ಷಯವಾದದ್ದೆಲ್ಲ ಸಿಗುತ್ತೆ ಅಂತ. ನಾವು ಕೊಟ್ಟಷ್ಟು ಕೂಡ ವೃದ್ಧಿ ಆಗತ್ತೆ. ನಾವು ಇನ್ನೊಬ್ಬರಿಗೆ ಎಷ್ಟು ಆನಂದವನ್ನ ಹಂಚ್ತಾ ಹೋಗ್ತೀವೋ ಅದಕ್ಕಿಂತ ಹೆಚ್ಚು ಪಟ್ಟ ಆನಂದ ನಮ್ದಾಗ್ತಾ ಹೋಗುತ್ತೆ. ಯಾಕೆಂದ್ರೆ ಅದಿರೋದೇ ಹಾಗೆ. ಆ ಕ್ಷಣ ಒಂದರಲ್ಲೇ ಅಕ್ಷಯ ವೃದ್ಧಿಯಾಗುವುದು ಅಂತ ಹೇಳ್ತಾರೆ. ಹಾಗೆ DVG ಅವರ ಕವನ ಓದ್ತಾ ಓದ್ತಾ ಎಷ್ಟು ಆನಂದ ತುಂಬುತ್ತೆ ಅಂದ್ರೆ, ಹೃದಯ ತುಂಬಿ ಬರುತ್ತೆ. ಒಳ್ಳೆ ಪೂರ್ಣ ಚಂದಿರನಂತೆ ಅರಳುತ್ತೆ ನಮ್ಮ ಹೃದಯ.
ಹಾಗೆ ಆ ಅನುಭವಗಳನ್ನೆಲ್ಲ ನೋಡ್ತಾ ನೋಡ್ತಾ ಹೋದಂತೆ ನಮ್ಮ ಸ್ಥಿತಿ ಹೇಗಿರುತ್ತೆ ಅನ್ನೋದನ್ನ ಈ ಕೊನೆಯ ಶ್ಲೋಕದಲ್ಲಿ ನಾವು ನೋಡ್ಬಿಟ್ಟು ಇವತ್ತಿನ ವ್ಯಾಸಂಗವನ್ನು ಮುಕ್ತಾಯ ಮಾಡೋಣ. ಅವ್ರು ಹೇಳ್ತಾರೆ, ಶರಣು ಹೋಗು ಜೀವನ ರಹಸ್ಯದಲ್ಲಿ, ಸತ್ವದಲ್ಲಿ ಶರಣು ಜೀವನವ ಸಮವಿನಿಸ್ಪ ಯತ್ನದಲ್ಲಿ, ಶರಣು ಅಂತರಾತ್ಮ ಗಂಭೀರ ಪ್ರಶಾಂತಿಯಲ್ಲಿ, ಶರಣು ವಿಶ್ವಾತ್ಮದಲ್ಲಿ ಅಂತಾರೆ. ಅಂದ್ರೆ ಜೀವನ ಅತ್ಯಂತ ರಹಸ್ಯಮಯವಾದದ್ದು. ನಾವ್ ಅನ್ಕೊಂತೀವಿ ನಮಗ್ ಜೀವನ ಗೊತ್ತೋ ಹಾಗೆ ಹೀಗೆ ಅಂತ. ಇಲ್ಲ, ಜೀವನ ಅತ್ಯಂತ ರಹಸ್ಯಮಯವಾದದ್ದು. ಯಾರು ತನ್ನನ್ನ ತಾನು ಶುದ್ಧೀಕರಿಸಿಕೊಂಡು ಸತ್ಯವನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಮರ್ಥನಾಗ್ತಾನೋ ಅವನ ಮನಸ್ಥಿತಿ ಆ ಜೀವನದ ಸತ್ವಕ್ಕೆ ಶರಣಾಗತ್ತೆ ಅಲ್ವಾ. ಯಾರು ತನ್ನ ಮನಸ್ಸನ್ನ ಪರಿಶುದ್ಧಗೊಳಿಸ್ಕೊಳ್ತಾನೋ ಅವನಿಗೆ ಮಾತ್ರ ಸತ್ಯದ ಸಾಕ್ಷಾತ್ಕಾರಕ್ಕೆ ದಾರಿ ಸಿಗೋದು. ಜೀವನವ ಸಮವೆನಿಪ ಯತ್ನದಲ್ಲಿ, ಅಂದ್ರೆ ಸಮತ್ವದಲ್ಲಿ ನೆಲೆಸ್ಬೇಕಾಗತ್ತೆ. ಅದು ಆ ಜೀವನ ಒಂದು ಹೂವಿನಂತೆ ಅಂತ ಭಾವಿಸ್ತಾನೆ, ಅದಕ್ಕೂ ಶರಣಾಗ್ತಾನೆ. ಆವಾಗ ಆ ವಿಶ್ವಾತ್ಮಕ್ಕೂ ಶರಣು. ಆ ವಿಶ್ವಾತ್ಮ ಯಾವುದು? ಅದೇ ಪರಬ್ರಹ್ಮ. ಆ ದೈವತ್ವಕ್ಕೆ ಯಾವಾಗ ಶರಣು ಬರ್ತಾನೆ ಸಾಧಕ, ಆಗ ಜೀವನಕ್ಕೆ, ಅಂತರಾತ್ಮಕ್ಕೆ, ವಿಶ್ವಾತ್ಮಕ್ಕೆ ಸಲ್ಲಿಸುವಂತಹ ಗೌರವಯುಕ್ತ ಶರಣಾಗತಿಯನ್ನ ಈ ಒಂದು ಶ್ಲೋಕದಲ್ಲಿ ಹೇಳ್ತಾರೆ. ಡಿ ವಿ ಜಿ ಅವರ ಮಂಕುತಿಮ್ಮನ ಕಗ್ಗ ಎಷ್ಟ್ ಸಲ ಓದಿದ್ರು ಕೂಡ ಹೊಸ ಹೊಸ ಅರ್ಥ ಬರುತ್ತೆ, ಹೊಸ ಹೊಸ ಅನುಭವ ಕೊಡುತ್ತೆ. ಹಾಗಾಗಿ ನಮ್ಮಲ್ಲಿ ಅರಿವು ಅಥವಾ ನಮ್ಮಲ್ಲಿ ಪ್ರಜ್ಞೆ ಹೆಚ್ಚಾದಷ್ಟು ಕೂಡ ಕಗ್ಗಗಳ ಅರ್ಥ ವಿಶಾಲ ಆಗ್ತಾ ಹೋಗುತ್ತೆ. ಹಾಗಾಗಿ ಕೆಲವೇ ಕೆಲವು ಕಗ್ಗಗಳನ್ನ ತಮ್ಮ ಮುಂದೆ ಪ್ರಸ್ತುತ ಪಡಿಸಿದ್ದೇನೆ. ಈ ಕಗ್ಗಗಳನ್ನ ಓದೋದಿಕ್ಕೆ ನಿಮ್ಗೆ ಆಸಕ್ತಿ ಹುಟ್ಟಿದ್ರೆ ನನ್ನ ಈ ಒಂದು ಶ್ರಮ ಸಾರ್ಥಕ ಆಯ್ತು ಅಂತ ಹೇಳಿ ನಾನು ಭಾವಿಸ್ತೇನೆ. ಡಿ ವಿ ಜಿ ಅಂತಹ ಹಿರಿಯ ಚೇತನಕ್ಕೆ ನಮಸ್ಕರಿಸುತ್ತಾ ಈ ಒಂದು ಅವಕಾಶವನ್ನ ಮಾಡಿಕೊಟ್ಟಂತಹ ಕರ್ನಾಟಕ ಫೆಡರೇಷನ್ನಿನ ಪದಾಧಿಕಾರಿಗಳಿಗೆ ವಂದನೆಗಳನ್ನು ಅರ್ಪಿಸ್ತಾ, ಇದುವರೆಗೂ ಕೇಳಿದಂತಹ ನಿಮ್ಮೆಲ್ಲರಿಗೂ ಕೂಡ ವಂದನೆಗಳನ್ನು ಅರ್ಪಿಸ್ತಾ ಈ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡ್ತಾ ಇದ್ದೇನೆ. ವಂದನೆಗಳು.